Hello dears, welcome to the class. ನೋಡ್ರಿ ಈ ಒಂದು ಕ್ಲಾಸಲ್ಲಿ ನಾವು ಚಾಪ್ಟರ್ 5 ಕಂಟಿನ್ಯೂಟಿ ಆ್ಯಂಡ್ ಡಿಫರೆನ್ಸಿಯಬಿಲಿಟಿ ಬಗ್ಗೆ ಡಿಸ್ಕಷನ್ ಮಾಡೋಣ. ನೋಡ್ರಿ ಮೊದಲಾಗಿ ನಾವು ಈ ಚಾಪ್ಟರಲ್ಲಿ ಬರ್ತಕ್ಕಂಥ ಎಲ್ಲ ಟಾಪಿಕ್ಸ್ಗಳನ್ನು ಅನಾಲಿಸಿಸ್ ಮಾಡೋಣ. ಯಾವ ಟಾಪಿಕ್ ಎಷ್ಟು ಮಾರ್ಕ್ಸ್ಗೆ ಸೀಮಿತ ಇದೆ ಅಂತಕ್ಕಂಥದ್ದು, ರೈಟ್? ಎಸ್. ಸೊ ನೋಡ್ರಿ ಅನಾಲಿಸಿಸ್ ಆಫ್ ಈಚ್ ಟಾಪಿಕ್. ಸೊ ಮೊದಲನೇದಾಗಿ ಕಂಟಿನ್ಯೂಟಿ ಅಂತಕ್ಕಂಥದ್ದು ಒಂದು ಟಾಪಿಕ್ ಇದೆ. ಸೊ ಫಸ್ಟ್ ಟಾಪಿಕ್, ಹೌದಾ? ಇಂಟ್ರೊಡಕ್ಷನ್ ಆದಮೇಲೆ ಫಸ್ಟ್ ಟಾಪಿಕ್ ಕಂಟಿನ್ಯೂಟಿ. ಸೊ ಕಂಟಿನ್ಯೂಟಿ ಟಾಪಿಕ್ ಇದೆಯಲ್ಲ, ಈ ಟಾಪಿಕ್ ಮೇಲೆ ಒಂದು ಅಂಕದ ಒಂದು ಕಾನ್ಸೆಪ್ಚುಯಲ್ ಬೇಸ್ಡ್ ಒಂದು MCQ ಅಥವಾ ಫಿಲ್ ಇನ್ ದ ಬ್ಲ್ಯಾಂಕ್ ಕೇಳಬಹುದು. ಆಮೇಲೆ ಇಲ್ಲಿ 4 ಅಂಕದ ಒಂದು ಅಂಕದ MCQ ಅಥವಾ ಒಂದು ಅಂಕದ ಒಂದು ಫಿಲ್ ಇನ್ ದ ಬ್ಲ್ಯಾಂಕ್ ಕೇಳಬಹುದು. ಆಮೇಲೆ 4 ಅಂಕದ 4 ಮಾರ್ಕ್ಸ್ 1 ಕ್ವಶನ್ ಇದೆ, ಹೌದಾ? 4 ಮಾರ್ಕ್ 1 ಕ್ವಶನ್ ಇದೆ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಸೊ ಇಲ್ಲಿ ನೀವು ಒಂದು ಅಂಕದ ಪ್ರಶ್ನೆಗಳನ್ನು ಟ್ಯಾಕಲ್ ಮಾಡಬೇಕಪ್ಪ ಅಂತಂದ್ರೆ, ಒಂದು ಫಂಕ್ಷನ್, ಆ ಫಂಕ್ಷನ್ ಯಾವ ಪಾಯಿಂಟ್ ಅಲ್ಲಿ ಕಂಟಿನ್ಯೂಸ್ ಇದೆ ಅಂತಕ್ಕಂಥದ್ದನ್ನ ನೀವು ಆ ಕಾನ್ಸೆಪ್ಚುಯಲ್ ಬೇಸ್ಡ್ ಏನ್ ಕ್ವಶನ್ಸ್ ಗಳಿದಾವಲ್ಲ, ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಅಲ್ಲಿ ಬಂದಿರತಕ್ಕಂಥದ್ದು ಮತ್ತೆ ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ಕೇಳುವ ಪ್ರಶ್ನೆಗಳಿದಾವಲ್ಲ, ಸೊ ಅವುಗಳ ನೀವು ಅನಾಲಿಸಿಸ್ ಮಾಡ್ಕೋಬೇಕು, ಹೌದಾ? ಒಂದು ಅಂಕದ ಪ್ರಶ್ನೆ ಕಾನ್ಸೆಪ್ಚುಯಲ್ ಬೇಸ್ಡ್ ಕ್ವಶನ್ಸ್ ಇರ್ತವೆ. ಸೊ ಯಾವ ಟೈಪ್ ಕ್ವಶನ್ಸ್ ಗಳು ಬಂದಿದ್ದಾವೆ ಮಾಡೆಲ್ ಕ್ವಶನ್ ಪೇಪರ್ ಆಸ್ ವೆಲ್ ಆಸ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಅಲ್ಲಿ, ಅದನ್ನ ಮುಂದೆ ಇದೇ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಷನ್ ಮಾಡ್ತೀವಿ. ಆಮೇಲೆ ಈ ಟಾಪಿಕ್ ಮೇಲೆ, ಯಾವುದು ಕಂಟಿನ್ಯೂಟಿ ಅಂತಕ್ಕಂಥ ಟಾಪಿಕ್ ಮೇಲೆ 4 ಅಂಕದ 4 ಮಾರ್ಕ್ಸ್ ಕ್ವಶನ್ಸ್ ಗಳು ಯಾವ ರೀತಿಯಲ್ಲಿ ಬಂದಿದ್ದಾವೆ ಅಂತಕ್ಕಂಥದ್ದು ಕೂಡ ನಾವು ಇದೇ ಚಾಪ್ಟರ್ ಅಲ್ಲಿ ನಾವು ಡಿಸ್ಕಷನ್ ಮಾಡ್ತೀವಿ ಅಂತಕ್ಕಂಥ, ರೈಟ್? ಎಸ್. ಸೊ ಈಗ ಇಲ್ಲಿ ಅಲ್ಜಿಬ್ರಾ ಆಫ್ ಎ ಕಂಟಿನ್ಯೂಸ್ ಫಂಕ್ಷನ್ಸ್, ಹೌದಾ? ಅಲ್ಜಿಬ್ರಾ ಆಫ್ ಎ ಕಂಟಿನ್ಯೂಸ್ ಫಂಕ್ಷನ್. ಸೊ ಇಲ್ಲಿ ಕಂಟಿನ್ಯೂಟಿ ಟಾಪಿಕ್ ಒಳಗ ಸಬ್ ಟಾಪಿಕ್ ಇದೆ, ಹೌದಾ? ಅಲ್ಜಿಬ್ರಾ ಆಫ್ ಎ ಕಂಟಿನ್ಯೂಸ್ ಫಂಕ್ಷನ್. ಸೊ ಇಲ್ಲಿ ನಾವೇನ್ ಮಾಡ್ತೀವಪ್ಪ ಅಂದ್ರೆ, ಇಲ್ಲಿ ಒಂದು ಫಂಕ್ಷನ್ ಕಂಟಿನ್ಯೂಸ್ ಆದ್ರೆ ಅಥವಾ 2 ಫಂಕ್ಷನ್ ಕಂಟಿನ್ಯೂಸ್ ಫಂಕ್ಷನ್ಸ್ ಗಳಾದ್ರೆ, ಅವು 2 ಫಂಕ್ಷನ್ಸ್ ಗಳನ್ನು ಕೂಡಿಸಬೇಕಾದ್ರೆ, ಅಡಿಷನ್ ಮಾಡಬೇಕಾದ್ರೆ ಆ ಫಂಕ್ಷನ್ ಕಂಟಿನ್ಯೂಸ್ ಆಗುತ್ತೋ ಇಲ್ಲೋ, ಸಬ್ಟ್ರಾಕ್ಷನ್ ಮಾಡಬೇಕಾದ್ರೆ ಏನಾಗುತ್ತೆ, ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಏನಾಗುತ್ತೆ, ಆ 2 ಕಂಟಿನ್ಯೂಸ್ ಫಂಕ್ಷನ್ಸ್ ಗಳನ್ನ ನಾವು ಡಿವೈಡ್ ಮಾಡಿದ್ರೆ ಏನಾಗುತ್ತೆ ಅಂತಕ್ಕಂಥದ್ದು ಇಲ್ಲಿ ಆ ಟಾಪಿಕ್ ಇಲ್ಲಿ ಕಲಿತೀವಿ. ಸೊ ಅಲ್ಲಿ ಒಂದು ಮಾರ್ಕಿಗೆ ಒಂದು ಕಾನ್ಸೆಪ್ಚುಯಲ್ ಬೇಸ್ಡ್ ಕ್ವಶನ್ ಬರುತ್ತೆ. ಅಲ್ಲಿ ನೀವು ಏನ್ ಮಾಡ್ತೀಪ್ಪ ಅಂದ್ರೆ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋತೀರ ಅಂತಕ್ಕಂಥ, ಓಕೆನಾ? ಎಸ್. ಸೊ ಆಮೇಲೆ ಸೆಕೆಂಡ್ ಟಾಪಿಕ್ ಇದೆಯಲ್ಲ, ಅದು ಡಿಫರೆನ್ಸಿಯಬಿಲಿಟಿ, ಹೌದಾ? ಡಿಫರೆನ್ಸಿಯಬಿಲಿಟಿ. ಸೊ ಡಿಫರೆನ್ಸಿಯಬಿಲಿಟಿ ಮೇಲೆ ಕೂಡ ಒಂದು ಅಂಕದ MCQ ಅಥವಾ ನೋಡ್ರಿ ಇದ ಟಾಪಿಕ್ ಮೇಲೆ ಒಂದು MCQ ಅಥವಾ ಒಂದು ಫಿಲ್ ಇನ್ ದ ಬ್ಲ್ಯಾಂಕ್ ಕ್ವಶನ್ ಬರುತ್ತೆ. ಅದು ಕೂಡ ಕಾನ್ಸೆಪ್ಚುಯಲ್ ಬೇಸ್ಡ್ ಕ್ವಶನ್ ಇರುತ್ತೆ. ಆ ಕ್ವಶನ್ ಯಾವ ರೀತಿಯಲ್ಲಿ ಇರುತ್ತೆ, ನೇಚರ್ ಆಫ್ ದ ಕ್ವಶನ್ ಹೇಗಿರುತ್ತೆ ಅಂತಕ್ಕಂಥದ್ದು ನಾವು ಇದೇ ವಿಡಿಯೋದಲ್ಲಿ ನೆಕ್ಸ್ಟ್ ನೋಡ್ತೀವಿ. ಸೊ ನೀವು ಡಿಫರೆನ್ಸಿಯಬಿಲಿಟಿ ಅಂತಕ್ಕಂಥ ಕಾನ್ಸೆಪ್ಟ್ ಅನ್ನ ನೀವು ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಕು. ಸೊ ನೋಡ್ರಿ, ಕಂಟಿನ್ಯೂಟಿ ಮತ್ತೆ ಡಿಫರೆನ್ಸಿಯಬಿಲಿಟಿ ಇದೆಯಲ್ಲ, ಸೊ ಇವು 2 ಕಾನ್ಸೆಪ್ಟ್ ಅನ್ನ ಓವರ್ಲ್ಯಾಪ್ ಮಾಡಿ ಒಂದು MCQ ಅನ್ನ ಫ್ರೇಮ್ ಮಾಡಿರ್ತಾರೆ. ಅಂದ್ರೆ ಯಾವ ಕ್ವಶನ್ಸ್ ಗಳು ಕಂಟಿನ್ಯೂಟಿಯಲ್ಲಿ ಇದೆಯಲ್ಲೋ, ಸೊ ನೋಡ್ರಿ, ಒಂದು ಫಂಕ್ಷನ್ ಕಂಟಿನ್ಯೂಸ್ ಇದೆ, f(x) = y. ಈ ಫಂಕ್ಷನ್ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಅಲ್ಲಿ ಕಂಟಿನ್ಯೂಸ್ ಇದ್ರೆ ಅದು ಡಿಫರೆನ್ಸಿಬಲ್ ಆಗತ್ತೋ ಇಲ್ಲೋ ಅಂತಕ್ಕಂಥದ್ದು 2 ಟಾಪಿಕ್ ಅನ್ನ ಓವರ್ಲ್ಯಾಪ್ ಮಾಡಿ ಒಂದು ಕ್ವಶನ್ ಅನ್ನ ಕಾನ್ಸೆಪ್ಚುಯಲ್ ಬೇಸ್ಡ್ ಕ್ವಶನ್ ಅನ್ನ ಫ್ರೇಮ್ ಮಾಡ್ತಾರೆ. ನಾನು ಇದೇ ವಿಡಿಯೋದಲ್ಲಿ ಮುಂದೆ ನಿಮಗೆ ಆ ಕ್ವಶನ್ಸ್ ನೇಚರ್ ಹೇಗಿದೆ ಅಂತಕ್ಕಂಥದ್ದನ್ನ ನಿಮಗೆ ಅಲ್ಲಿ ಪ್ರಾಕ್ಟಿಕಲಿ ತೋರಿಸ್ತೀನಿ ಅಂತಕ್ಕಂಥದ್ದು, ಓಕೆನಾ? ಸೊ ಇದೇ ಕಾನ್ಸೆಪ್ಟ್ ಅಲ್ಲಿ ಮತ್ತಷ್ಟು ಸಬ್ ಕಾನ್ಸೆಪ್ಟ್ಸ್ ಗಳು ಬಂದಿರ್ತವೆ. ಏನು? ಡೆರಿವೇಟಿವ್ಸ್ ಆಫ್ ಕಾಂಪೋಸಿಟ್ ಫಂಕ್ಷನ್ಸ್. ಸೊ ಡೆರಿವೇಟಿವ್ಸ್ ಆಫ್ ಕಾಂಪೋಸಿಟ್ ಫಂಕ್ಷನ್ಸ್ ಇದೆಯಲ್ಲ, ಸೊ ಈ ಒಂದು ಟಾಪಿಕ್ ಮೇಲೆ ಒಂದು ಮಾರ್ಕಿಗೆ ಡೆಫಿನೆಟ್ಲಿ ಒಂದು ಕ್ವಶನ್ ಬಂದೇ ಬರುತ್ತೆ, ಹೌದಾ? ಕಾಂಪೋಸಿಟ್ ಫಂಕ್ಷನ್ ಅನ್ನ ಡಿರೈವ್ ಮಾಡೋದು. ಸೊ ಏನು dy/dx ಕಂಡು ಹಿಡಿಯೋದು. ಫೈಂಡ್ dy/dx ಅಂತ ಹೇಳಿ ಒಂದು ಕಾಂಪೋಸಿಟ್ ಫಂಕ್ಷನ್ ಕೊಟ್ಟಿರ್ತಾರೆ, ಅದನ್ನ dy/dx ಅನ್ನ ಕಂಡು ಹಿಡಿಬೇಕಾಗಿರ್ತಕ್ಕಂಥದ್ದು. ಈ ಟಾಪಿಕ್ ಮೇಲೆ ಡೆಫಿನೆಟ್ಲಿ ಒಂದು ಅಂಕದ ಒಂದು ಕ್ವಶನ್ ಬರುತ್ತೆ, ಅಥವಾ ಕೆಲವೊಂದ್ಸಲ 2 ಅಂಕದ ಒಂದು ಪ್ರಶ್ನೆನೂ ಕೇಳಬಹುದು. ಬಟ್ ಯೂಶುವಲಿ ಕೇಳೋದೇನಪ್ಪ ಅಂತಂದ್ರೆ, ಈ ಒಂದು ಪರ್ಟಿಕ್ಯುಲರ್ ಡೆರಿವೇಟಿವ್ಸ್ ಆಫ್ ಕಾಂಪೋಸಿಟ್ ಫಂಕ್ಷನ್ ಇದೆಯಾ, ಈ ಟಾಪಿಕ್ ಮೇಲೆ 1 ಅಂಕದ ಒಂದು ಕ್ವಶನ್ ಡೆಫಿನೆಟ್ಲಿ ಬರುತ್ತೆ ಅಂತಕ್ಕಂಥ, ಓಕೆನಾ? ಎಸ್. ಸೊ ಇಲ್ಲಿ ಚೈನ್ ರೂಲ್ ಅನ್ನ ಯೂಸ್ ಮಾಡಿಕೊಂಡು ಈ ಒಂದು ಟಾಪಿಕ್ ಮೇಲೆ ಬಂದಿರತಕ್ಕಂಥ ಕ್ವಶನ್ಸ್ ಗಳನ್ನ ನಾವು ಏನ್ ಮಾಡ್ತೀವಿ, ಬಿಡಿಸ್ತೀವಿ ಅಂತಕ್ಕಂಥ. ನೋಡ್ರಿ, ಈ ಪೂರಾ ಒಂದು ಚಾಪ್ಟರ್ ಇದೆಯಲ್ಲ, ಏನು ಕಂಟಿನ್ಯೂಟಿ ಅಂಡ್ ಡಿಫರೆನ್ಸಿಬಿಲಿಟಿ. ಸೊ ಇಲ್ಲಿ ಡಿಫರೆನ್ಸಿಯಬಿಲಿಟಿ ಇದೆಯಲ್ಲ, ಸೊ ಡಿಫರೆನ್ಸಿಯಬಿಲಿಟಿ ಟಾಪಿಕ್ ನೆಕ್ಸ್ಟ್ ಏನ್ ಟಾಪಿಕ್ಸ್ ಗಳು ಬರ್ತಾವಲ್ಲ, ಅಟ್ ದ ಎಂಡ್ ಆಫ್ ದಿ ಚಾಪ್ಟರ್ ತನಕ, ಸೊ ಅಲ್ಲಿ ಚೈನ್ ರೂಲ್ ಬಹಳ ಯೂಸ್ ಆಗುತ್ತೆ, ಹೌದಾ? ಸೊ ನೀವು ಏನ್ ಮಾಡ್ತೀರಪ್ಪ ಅಂತಂದ್ರೆ, ಚೈನ್ ರೂಲ್ ಅನ್ನ ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಕು, ಓಕೆನಾ? ಸೊ ನಾನು ಈ ಒಂದು ವಿಡಿಯೋ ಆದ್ಮೇಲೆ, ಅಂದ್ರೆ ಈ ಕ್ಲಾಸ್ ನೆಕ್ಸ್ಟ್ ಅಲ್ಲಿ ನಾವು ಏನ್ ಮಾಡ್ತೀವಪ್ಪ ಅಂತಂದ್ರೆ, ನೆಕ್ಸ್ಟ್ ವಿಡಿಯೋಸ್ ಗಳಲ್ಲಿ ಪ್ರತಿಯೊಂದು ಟಾಪಿಕ್ ಗಳನ್ನ ತಗೊಂಡು
ಅತ್ಯಂತ ಸರಳ ವಿಧಾನದಲ್ಲಿ ಆ ಟಾಪಿಕ್ಗಳನ್ನು ಅಂಡರ್ಸ್ಟ್ಯಾಂಡಿಂಗ್ ಮಾಡಿಸೋ ಒಂದು ಪ್ರಯತ್ನನ ನಾವು ಮಾಡಿದ್ದೀವಿ ಅಂತಕ್ಕಂಥದ್ದು, ರೈಟ್? ಎಸ್. ಸೊ ನೆಕ್ಸ್ಟ್ ಈ ಒಂದು ಕಾನ್ಸೆಪ್ಟ್ ಅಲ್ಲಿ ಯಾವುದು ಡಿಫರೆನ್ಸಿಯಬಿಲಿಟಿ ಕಾನ್ಸೆಪ್ಟ್ ಅಲ್ಲಿ ಡೆರಿವೇಟಿವ್ಸ್ ಆಫ್ ಇಂಪ್ಲಿಸಿಟ್ ಫಂಕ್ಷನ್ ಅಂತಕ್ಕಂಥ ಒಂದು ಸೆಕೆಂಡ್ ಟಾಪಿಕ್ ಇದೆ. ಡೆರಿವೇಟಿವ್ಸ್ ಆಫ್ ಇಂಪ್ಲಿಸಿಟ್ ಫಂಕ್ಷನ್. ಸೊ ಇಂಪ್ಲಿಸಿಟ್ ಫಂಕ್ಷನ್ ಈ ಟಾಪಿಕ್ ಇದೆಯಲ್ಲ, ಇಲ್ಲಿ 2 ಅಂಕದ ಒಂದು ಡೆಫಿನೆಟ್ಲಿ ಒಂದು ಕ್ವಶನ್ ಬರುತ್ತೆ. ಹೌದಾ? ಇಂಪ್ಲಿಸಿಟ್ ಫಂಕ್ಷನ್ ಏನು ಅಂತಕ್ಕಂಥದ್ದು ನಾನು ಏನ್ ಮಾಡಿದ್ದೀನಪ್ಪ ಅಂತಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಒಂದೊಂದು ಟಾಪಿಕ್ಗೆ ಒಂದೊಂದು ವಿಡಿಯೋಸ್ಗಳನ್ನ ಮಾಡಿದೀವಿ ಅಂತಕ್ಕಂಥ, ರೈಟ್? ಸೊ ಇಲ್ಲಿ ಇಂಪ್ಲಿಸಿಟ್ ಫಂಕ್ಷನ್ ಅನ್ನ ಡೆರಿವೇಟಿವ್ ಅನ್ನು ಕಂಡುಹಿಡಿಯೋದು ಇದೆಯಲ್ಲ, ಅದು 2 ಅಂಕದ ಒಂದು ಡೆಫಿನೆಟ್ಲಿ ಒಂದು ಕ್ವಶನ್ ಬಂದೇ ಬರುತ್ತೆ. ಯೂಶುವಲಿ 2 ಮಾರ್ಕ್ಸ್ ಒಂದು ಕ್ವಶನ್ ಬರುತ್ತೆ ಈ ಟಾಪಿಕ್ ಮೇಲೆ. ಒಂದೊಂದ್ಸಲ 3 ಮಾರ್ಕಿಗೂ ಕೂಡ ಕೇಳಬಹುದು, ರೈಟ್? ಎಸ್. ಸೊ ನೆಕ್ಸ್ಟ್ ಟಾಪಿಕ್ ನೋಡೋದಾದ್ರೆ ಡೆರಿವೇಟಿವ್ಸ್ ಆಫ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್. ಸೊ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಈ ಒಂದು ಕಾನ್ಸೆಪ್ಟ್ ಇದೆಯಲ್ಲ, ಇಲ್ಲಿ ಯೂಶುವಲಿ ಏನ್ ಕೇಳ್ತಾರಪ್ಪ ಅಂತಂದ್ರೆ 2 ಅಂಕದ ಅಥವಾ 3 ಅಂಕದ ಅಥವಾ ಒಂದೊಂದ್ಸಲ 1 ಅಂಕದ ಪ್ರಶ್ನೆ ಕೂಡ ಕೇಳಿದ್ದಾರೆ. ನಾವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನ ನೆಕ್ಸ್ಟ್ ಡಿಸ್ಕಷನ್ ಮಾಡ್ತೀವಲ್ಲ, ಅಲ್ಲಿ ನಿಮಗೆ ಗೊತ್ತಾಗುತ್ತೆ ಅಂತಕ್ಕಂಥ, ರೈಟ್? ಎಸ್. ಸೊ ನೆಕ್ಸ್ಟ್ ಎಕ್ಸ್ಪೋನೆನ್ಷಿಯಲ್ ಅಂಡ್ ಲೊಗಾರಿಥಮಿಕ್ ಫಂಕ್ಷನ್ಸ್. ಸೊ ಈ ಒಂದು ಟಾಪಿಕ್ ಮೇಲೆ 1 ಅಂಕದ ಒಂದು ಪ್ರಶ್ನೆ ಬರುತ್ತೆ. ಹೌದಾ? 1 ಅಂಕದ ಒಂದು ಪ್ರಶ್ನೆ ಬರುತ್ತೆ, ಎಕ್ಸ್ಪೋನೆನ್ಷಿಯಲ್ ಅಂಡ್ ಲೊಗಾರಿಥಮಿಕ್ ಫಂಕ್ಷನ್ ಇಲ್ಲಿ. ಸೊ ನೆಕ್ಸ್ಟ್ ನೋಡೋದಾದ್ರೆ ಲೊಗಾರಿಥಮಿಕ್ ಡಿಫರೆನ್ಸಿಯೇಷನ್. ಇಲ್ಲಿ ಯೂಶುವಲಿ 3 ಮಾರ್ಕ್ಸ್ ಕ್ವಶನ್ ಒಂದು ಕ್ವಶನ್ ಬಂದೇ ಬರುತ್ತೆ. 3 ಮಾರ್ಕ್ಸ್ ಒಂದು ಕ್ವಶನ್ ಡೆಫಿನೆಟ್ಲಿ ಬರುತ್ತೆ ಲೊಗಾರಿಥಮಿಕ್ ಡಿಫರೆನ್ಸಿಯೇಷನ್ ಅಂತಕ್ಕಂಥದ್ದು. ಅಂಡರ್ಸ್ಟ್ಯಾಂಡಿಂಗ್ ಆಯ್ತು? ಎಸ್. ಸೊ ನೆಕ್ಸ್ಟ್ ನೋಡೋದಾದ್ರೆ ನೋಡ್ರಿ ಡೆರಿವೇಟಿವ್ಸ್ ಆಫ್ ಫಂಕ್ಷನ್ಸ್ ಇನ್ ಪ್ಯಾರಾಮೆಟ್ರಿಕ್ ಫಾರ್ಮ್ಸ್. ಸೊ ಪ್ಯಾರಾಮೆಟ್ರಿಕ್ ಫಾರ್ಮ್ಸ್ ಇರುತ್ತಲ್ಲ, ಆ ಪ್ಯಾರಾಮೆಟ್ರಿಕ್ ಫಾರ್ಮ್ಸ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಫಂಕ್ಷನ್ ಅನ್ನ ನಾವು dy/dx ಕಂಡುಹಿಡಿತೀವಿ. ಇದು ಕೂಡ 3 ಅಂಕದ ಅಥವಾ 2 ಅಂಕದ ಒಂದು ಪ್ರಶ್ನೆ ಡೆಫಿನೆಟ್ಲಿ ಬಂದೇ ಬರುತ್ತೆ. ಅಂಡರ್ಸ್ಟ್ಯಾಂಡಿಂಗ್ ಆಯ್ತಲ್ವಾ? ಎಸ್. ನೆಕ್ಸ್ಟ್ ನೋಡೋದಾದ್ರೆ ಸೆಕೆಂಡ್ ಆರ್ಡರ್ ಡೆರಿವೇಟಿವ್. ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಈ ಒಂದು ಟಾಪಿಕ್ ಮೇಲೆ ಯೂಶುವಲಿ 5 ಮಾರ್ಕ್ಸ್ ಫಿಕ್ಸ್ಡ್ ಕ್ವಶನ್ ಬರುತ್ತೆ ಅಂತ. ಹೌದಾ? ಸೊ ನಿಮ್ಮ ಬೋರ್ಡ್ ಎಕ್ಸಾಮ್ ಅಲ್ಲಿ ಇದನ್ನ ನೋಡ್ರಿ 2024-25 ಏನು ಮಾಡೆಲ್ ಕ್ವಶನ್ ಪೇಪರ್ ರಿಲೀಸ್ ಮಾಡಿದಾರಲ್ಲ, ಸೊ 3 ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ಒಂದು ಮಾಡೆಲ್ ಕ್ವಶನ್ ಪೇಪರ್ ಒಳಗ ಈ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಇದೆಯಲ್ಲ, ಅಲ್ಲಿ 1 ಅಂಕದ ಒಂದು ಪ್ರಶ್ನೆಯನ್ನ ಕೊಟ್ಟಿದ್ದಾರೆ. 1 ಅಂಕದ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಆಮೇಲೆ 3 ಅಂಕದ ಪ್ರಶ್ನೆ, ಅದು 5 ಅಂಕದ ಪ್ರಶ್ನೆಗೆ 3 ಅಂಕದ ಒಂದು ಪಾರ್ಟ್ ಅಲ್ಲಿ ಆಡ್ ಮಾಡಿದ್ದಾರೆ. ಸೊ ಅಲ್ಲಿ ಏನಾಗುತ್ತೆ ಅಂತಂದ್ರೆ 5 ಮಾರ್ಕ್ಸ್ಗೆ ಬರಬಹುದು ಅಥವಾ 3 ಮಾರ್ಕ್ಗೂ ಆ ಪ್ರಶ್ನೆ ಬರಬಹುದು ಅಂದಂಗಾಯ್ತು. ಓಕೆನಾ? ಹಾಗಾದ್ರೆ ಈ ಓವರ್ ಆಲ್ ಟಾಪಿಕ್, ಈ ಓವರ್ ಆಲ್ ಚಾಪ್ಟರ್ ನ ನಾವು ಏನಾದ್ರೂ ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಈ ಟಾಪಿಕ್ ಈ ಚಾಪ್ಟರ್ ಮೇಲೆ ಬರ್ತಕ್ಕಂಥ ಎಲ್ಲಾ ಟೋಟಲ್ ಮಾರ್ಕ್ಸ್ ಏನಿದಾವಲ್ಲ, ಆ ಟೋಟಲ್ ಮಾರ್ಕ್ಸ್ ನಾವು ತಗೋಬೇಕು ಈಸಿಯಲ್ಲಿ ಅಂತಂದ್ರೆ ನೀವು ಏನ್ ಮಾಡಬೇಕು ಅಂತಂದ್ರೆ ಕಂಟಿನ್ಯೂಟಿ ಅಂಡ್ ಡಿಫರೆನ್ಸಿಬಿಲಿಟಿ ಇದೆಯಲ್ಲ, ಆ 2 ಟಾಪಿಕ್ ಅನ್ನ ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಕು. ಯಾವ ಫಂಕ್ಷನ್ ಯಾವ ಪಾಯಿಂಟ್ ಅಲ್ಲಿ ಕಂಟಿನ್ಯೂಸ್ ಇದೆ, ಯಾವ ಫಂಕ್ಷನ್ ಯಾವ ಪಾಯಿಂಟ್ ಅಲ್ಲಿ ಡಿಫರೆನ್ಸಿಯಬಲ್ ಆಗತ್ತೆ ಅಂತಕ್ಕಂಥದ್ದು ಕಾನ್ಸೆಪ್ಚುಯಲ್ ಬೇಸ್ಡ್ ಅಂಡರ್ಸ್ಟ್ಯಾಂಡಿಂಗ್ ನಿಮಗೆ ಇರಬೇಕು. ಇನ್ ದ ಸೇಮ್ ವೇ ಈ ಕಂಟಿನ್ಯೂಟಿ ಇರ್ತಕ್ಕಂಥ ಟಾಪಿಕ್ ಮೇಲೆ 4 ಅಂಕದ ಒಂದು ಫಿಕ್ಸ್ಡ್ ಕ್ವಶನ್ ಕೇಳ್ತಾರೆ. ಒಂದು ಕಂಟಿನ್ಯೂಟಿ ಬೇಸ್ಡ್ ಕ್ವಶನ್ ಇರುತ್ತೆ. ಮುಂದೆ ನಿಮಗೆ ಇದೇ ವಿಡಿಯೋದಲ್ಲಿ ತೋರಿಸ್ತೀನಿ ಅಂತಕ್ಕಂಥದ್ದು. ಓಕೆನಾ? ಎಸ್. ಆಮೇಲೆ ನೋಡ್ರಿ ಕಂಪೋಸಿಟ್ ಫಂಕ್ಷನ್ ಮೇಲೆ 2 ಅಂಕದ ಫಿಕ್ಸ್ಡ್ ಕ್ವಶನ್. ನೋಡ್ರಿ 2 ಅಂಕದ ಫಿಕ್ಸ್ಡ್ ಕ್ವಶನ್ ಒಂದು ಕ್ವಶನ್ ಬರುತ್ತೆ ಫಿಕ್ಸ್ಡ್. ಕಂಟಿನ್ಯೂಟಿ ಮೇಲೆ 4 ಅಂಕದ ಫಿಕ್ಸ್ಡ್ ಕ್ವಶನ್ ಬರುತ್ತೆ. ಹೌದಾ? ತೋರಿಸ್ತೀನಿ. ಯೂಶುವಲಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಗಳನ್ನ ನೀವು ಏನಾದ್ರೂ ಮೇಲೆ ಹಾಕಿದ್ರಿಪ್ಪ ಅಂತಾರೆ, ಯಾಕಂದ್ರೆ ಮಾಡೆಲ್ ಕ್ವಶನ್ ಪೇಪರ್ 2024-25 ಅಲ್ಲಿ ಸ್ವಲ್ಪ ಬದಲಾವಣೆಗಳನ್ನ ತರೋದರ ಮೂಲಕ ನಮಗ ಸ್ವಲ್ಪ ಫ್ಲಕ್ಚುಯೇಷನ್ ಮಾಡಿದ್ದಾರೆ. ಅಂದ್ರೆ ಸ್ವಲ್ಪ ಏನಂತಂದ್ರೆ ಎಷ್ಟೋ ಕ್ವಶನ್ಸ್ಗಳು ನೋಡ್ರಿ 5 ಅಂಕದ ಪ್ರಶ್ನೆಯನ್ನ ಅವರು ಮಾಡೆಲ್ ಕ್ವಶನ್ ಪೇಪರ್ 2024-25 3 ಅಂಕಕ್ಕೆ ಕೇಳಿದ್ದಾರೆ. ಸೊ ಯೂಶುವಲಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅಲ್ಲಿ ಇದು ನಾವು ಏನಾದ್ರೂ ಮೇಲಕ್ಕೆ ಹಾಕಿದೀವಿ ಅಂದ್ರೆ 4 ಅಂಕದ ಇಲ್ಲಿ ಫಿಕ್ಸ್ಡ್ ಕ್ವಶನ್. ಹೌದಾ? ಇದು 2 ಅಂಕದ ಫಿಕ್ಸ್ಡ್ ಕ್ವಶನ್. ಯಾವುದು 2 ಅಂಕದ ಫಿಕ್ಸ್ಡ್ ಕ್ವಶನ್? ಯಾವ ಟಾಪಿಕ್? ಕಂಪೋಸಿಟ್ ಫಂಕ್ಷನ್ಸ್ ಅನ್ನ ಏನ್ ಮಾಡಿ dy/dx ಕಂಡುಹಿಡಿಯೋದು ಚೈನ್ ರೂಲ್ ಯೂಸ್ ಮಾಡಿಕೊಂಡು. ಆಮೇಲೆ ಈ ಕಾಂಪೋಸಿಟ್ ಫಂಕ್ಷನ್ ಅಲ್ಲ, ಸರಿ. ಸೊ ಇದು 1 ಅಂಕದ ಫಿಕ್ಸ್ಡ್ ಕ್ವಶನ್ ಆಯ್ತು. ಎಲ್ಲಿ ಕಾಂಪೋಸಿಟ್ ಫಂಕ್ಷನ್ ನ 1 ಅಂಕದ ಫಿಕ್ಸ್ಡ್ ಕ್ವಶನ್ ಆಯ್ತು. ಕಾಂಪೋಸಿಟ್ ಫಂಕ್ಷನ್ 1 ಮಾರ್ಕ್ಗೆ ಒಂದು ಫಿಕ್ಸ್ಡ್ ಕ್ವಶನ್ ಆಯ್ತು. ಇಂಪ್ಲಿಸಿಟ್ ಫಂಕ್ಷನ್ ಇದೆಯಲ್ಲ, ಇಲ್ಲಿ 2 ಅಂಕದ ಫಿಕ್ಸ್ಡ್ ಕ್ವಶನ್ ಬರುತ್ತೆ ಅಂತಕ್ಕಂಥ. ಹೌದಾ? ಸೊ ನೋಡ್ರಿ 4 ಅಂಕದ ಕಂಟಿನ್ಯೂಟಿ ಮೇಲೆ ಆಯ್ತು, ಕಾಂಪೋಸಿಟ್ ಫಂಕ್ಷನ್ ಮೇಲೆ 1 ಅಂಕದ ಫಿಕ್ಸ್ಡ್ ಕ್ವಶನ್ ಆಯ್ತು, 2 ಅಂಕದ ಕ್ವಶನ್ ಇಂಪ್ಲಿಸಿಟ್ ಫಂಕ್ಷನ್, 3 ಅಂಕದ ಕ್ವಶನ್ಸ್ ಏನ್ ಬರುತ್ತಲ್ಲ, ಸೊ 3 ಮಾರ್ಕ್ಸ್ ಕ್ವಶನ್ಸ್ ಗಳು ಬರ್ತಾವಲ್ಲ, ಅದು ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಪ್ಲಸ್ ಇಲ್ಲಿ ಏನಿದೆಪ್ಪ ಅಂತಂದ್ರೆ ಪ್ಯಾರಾಮೆಟ್ರಿಕ್ ಫಾರ್ಮ್ ಅಲ್ಲಿ ಕೊಟ್ಟಿರ್ತಾರಲ್ಲ, ಇಲ್ಲಿ 3 ಅಂಕದ ಪ್ರಶ್ನೆಗಳು ಬರುತ್ತೆ. ಹೌದಾ? ಬರುತ್ತೆ. ಆದ್ರೆ ಫಿಕ್ಸ್ಡ್ ಬರೋದು ಯಾವಪ್ಪ ಅಂತಂದ್ರ ಲೊಗಾರಿಥಮಿಕ್ ಫಂಕ್ಷನ್ ಮೇಲೆ 3 ಅಂಕದ ಫಿಕ್ಸ್ಡ್ ಕ್ವಶನ್ ಬರುತ್ತೆ.
ಇದು ಕೂಡ ಫಿಕ್ಸ್ಡ್ ಟಾಪಿಕ್. ಯಾವುದು? ಪ್ಯಾರಾಮೆಟ್ರಿಕ್ ಫಾರ್ಮ್ ಅಲ್ಲಿ ಫಿಕ್ಸ್ಡ್ ಕ್ವಶನ್. ಸೊ ಡೆರಿವೇಟಿವ್ ಆಫ್ ಪ್ಯಾರಾಮೆಟ್ರಿಕ್ ಫಾರ್ಮ್ಸ್ ಅಲ್ಲಿ ಇರ್ತಕ್ಕಂಥದ್ದು ಫಿಕ್ಸ್ಡ್ ಕ್ವಶನ್. 5 ಅಂಕದ ಮಾರ್ಕ್ಸ್, 5 ಅಂಕದ ಪ್ರಶ್ನೆ ಏನು ಬರ್ತಾವಲ್ಲ, ಸೊ ಅದು ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಮೇಲೆ ಬರುತ್ತೆ. ಓಕೆನಾ? ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಮೇಲೆ. ಸೊ ನೀವೇನ್ ಮಾಡ್ಕೋಬೇಕಂದ್ರೆ 5 ಮಾರ್ಕ್ಸ್ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಮೇಲೆ ಪ್ರಾಕ್ಟೀಸ್ ಮಾಡ್ಕೋಬೇಕು. 4 ಮಾರ್ಕ್ಸ್ ಇನ್ ಕ್ವಶನ್ ಕಂಟಿನ್ಯೂಟಿ ಟಾಪಿಕ್ ಮೇಲೆ ಬರ್ತಕ್ಕಂಥ ಕ್ವಶನ್ಸ್ ಗಳನ್ನ ಪ್ರಾಕ್ಟೀಸ್ ಮಾಡ್ಕೋಬೇಕು. ನೀವು 2 ಮಾರ್ಕ್ಸ್ ಗೆ ಪ್ರಾಕ್ಟೀಸ್ ಮಾಡಬೇಕಂತಂದ್ರೆ ಇಂಪ್ಲಿಸಿಟ್ ಫಂಕ್ಷನ್ಸ್ ಗಳನ್ನ ಡೆರಿವೇಟಿವ್ ಕಂಡು ಹಿಡಿಯೋದು ಪ್ರಾಕ್ಟೀಸ್ ಮಾಡ್ಕೋಬೇಕು. 1 ಅಂಕದ ಪ್ರಶ್ನೆಯನ್ನ ಟ್ಯಾಕಲ್ ಮಾಡಬೇಕಂದ್ರೆ ಕಾಂಪೋಸಿಟ್ ಫಂಕ್ಷನ್ ಅನ್ನ ಚೈನ್ ರೂಲ್ ಅನ್ನ ನೀವು ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡ್ಕೋಬೇಕು ಅಂತ ಹೇಳಿ. ಓಕೆನಾ? ಎಸ್. ಸೊ 3 ಮಾರ್ಕ್ಸ್ ಮಾಡೋದಾದ್ರೆ ಏನ್ ಮಾಡ್ಬೇಕು ಸರ್ ಅಂತಂದ್ರೆ, ಒಂದು ಲೊಗಾರಿಥಮಿಕ್ ಡಿಫರೆನ್ಸಿಯೇಷನ್ ಪ್ಲಸ್ ಒಂದು ಫಂಕ್ಷನ್ಸ್ ಇನ್ ಪ್ಯಾರಾಮೆಟ್ರಿಕ್ ಫಾರ್ಮ್ಸ್ ಅಲ್ಲಿ. ಸೊ ಈ ಒಂದು ಕ್ವಶನ್ಸ್ ಗಳನ್ನ ನೀವು ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡಿಂಗ್ ಮಾಡಬೇಕು. ನೋಡ್ರಿ, ರೇರ್ಲಿ ಕೇಳೋದಪ್ಪ ಅಂತಂದ್ರೆ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅನ್ನ ಡೆರಿವೇಟಿವ್ ಫೈಂಡ್. ರೈಟ್? ಎಸ್. ಈಗ ನಿಮಗ ಕ್ವಶನ್ಸ್ ಗಳನ್ನ ತೋರಿಸ್ತೀನಿ ನೋಡ್ರಿ. ಅನಾಲಿಸಿಸ್ ಆಫ್ 2014 to 2024 ಆನ್ಯುವಲ್ ಎಕ್ಸಾಮ್ಸ್ ಕ್ವಶನ್ ಪೇಪರ್ಸ್ ಅನ್ನ ಅನಾಲಿಸಿಸ್ ಮಾಡೋದಾದ್ರೆ 1 ಅಂಕದ ಪ್ರಶ್ನೆಗಳನ್ನು. ಸೊ ಇಲ್ಲಿ ಕಂಟಿನ್ಯೂಟಿ ಅಂಡ್ ಡಿಫರೆನ್ಸಿಯಬಿಲಿಟಿ ಅಂತಕ್ಕಂಥ ಚಾಪ್ಟರ್ ನ ಓವರ್ಲ್ಯಾಪ್ ಮಾಡಿ ನಾನು ಏನು ಕಾನ್ಸೆಪ್ಚುಯಲ್ ಬೇಸ್ಡ್ ಕ್ವಶನ್ಸ್ ಗಳನ್ನ ಕೇಳ್ತಾರ ಅಂತ ಹೇಳಿ ಏನ್ ಹೇಳಿದ್ನಲ್ಲ, ಸೊ ಅಲ್ಲಿ ಏನಾಗುತ್ತೆ ಅಂದ್ರೆ ಮಾಡೆಲ್ ಕ್ವಶನ್ ಪೇಪರ್ 1 2024-25 ಈ ಅಕಾಡೆಮಿಕ್ ಇಯರ್ ಅಲ್ಲಿ ಒಂದು ನೋಡ್ರಿ 2 ಸ್ಟೇಟ್ಮೆಂಟ್ ಕೊಟ್ಟು ಸ್ಟೇಟ್ಮೆಂಟ್ ಟ್ರೂ ಇದೆಯೋ ಫಾಲ್ಸ್ ಇದೆಯೋ ಅಂತಕ್ಕಂಥದ್ದು ಕಾನ್ಸೆಪ್ಚುಯಲ್ ಬೇಸ್ಡ್ ಕ್ವಶನ್ ಇದೆ. ಸೊ ಕ್ವಶನ್ ಅನ್ನ ನೀವು ವಿಡಿಯೋ ಸ್ಟಾಪ್ ಮಾಡಿ ಕ್ವಶನ್ ಅನ್ನು ನೋಡ್ಕೋಬೇಕು. ನೋಡ್ರಿ, ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ಫಂಕ್ಷನ್ ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ಏನಿದೆ ಅಂತಕ್ಕಂಥದ್ದು ನೋಡ್ರಿ. ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ಆಫ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು mod x at x is equal to 0 is -1. ಸೊ ಸ್ಟೇಟ್ಮೆಂಟ್ ಸೆಕೆಂಡ್ ಕೊಟ್ಟು ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ಆಫ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ at x is equal to a is ಲಿಮಿಟ್ h tends to 0 f of a minus h. ಸೊ ಈ ರೀತಿಯಲ್ಲಿ 2 ಸ್ಟೇಟ್ಮೆಂಟ್ ಅನ್ನು ಕೊಟ್ಟು ಎರಡು ಸ್ಟೇಟ್ಮೆಂಟ್ ಟ್ರೂ ಇದೆಯೋ ಫಾಲ್ಸ್ ಇದೆಯೋ ಅಂತಕ್ಕಂಥದ್ದು MCQ ಬೇಸ್ಡ್ ಕಾನ್ಸೆಪ್ಚುಯಲ್ ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ ಮಾತ್ರ ಈ ರೀತಿಯಲ್ಲಿ ಪ್ರಶ್ನೆಗಳನ್ನು ನೀವು ಟ್ಯಾಕಲ್ ಮಾಡಬಹುದು. ಆಮೇಲೆ ಮಾಡೆಲ್ ಕ್ವಶನ್ ಪೇಪರ್ 1ರಲ್ಲಿ ಏನು ಕ್ವಶನ್ ಕೇಳಿದ್ದಾರೆ ನೋಡ್ರಿ, ಟಾಪಿಕ್ ವೈಸ್ ನಾವು ಕ್ವಶನ್ಸ್ ಗಳನ್ನ ನೋಡ್ತಾ ಇದೀವಿ. ಹೌದಾ? ಸೊ ದ ನಂಬರ್ ಆಫ್ ಪಾಯಿಂಟ್ಸ್ ಇನ್ ಆರ್ ಫಾರ್ ವಿಚ್ ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು mod x plus mod of x plus 1 ಈಸ್ ನಾಟ್ ಡಿಫರೆನ್ಸಿಯೇಬಲ್ ಈಸ್ ಅಂದ್ರೆ ಎಷ್ಟು ಪಾಯಿಂಟ್ಸ್ ಗಳಿದಾವೆ ಈ ಫಂಕ್ಷನ್ ಎಷ್ಟು ಪಾಯಿಂಟ್ಸ್ ಗಳಲ್ಲಿ ಡಿಫರೆನ್ಸಿಯೇಬಲ್ ಇಲ್ಲ, ನಾಟ್ ಡಿಫರೆನ್ಸಿಯೇಬಲ್ ಇನ್ ಆರ್ ರಿಯಲ್ ನಂಬರ್, ಸೆಟ್ ಆಫ್ ರಿಯಲ್ ನಂಬರ್ಸ್ ಅಂತ. ಸೊ ಕಾನ್ಸೆಪ್ಚುಯಲ್ ಬೇಸ್ಡ್ ಕ್ವಶನ್ಸ್ ಗಳು ಅಂಡರ್ಸ್ಟ್ಯಾಂಡಿಂಗ್ ಆಯ್ತಲ್ಲ. ಸೊ ಇಲ್ಲಿ ಒಂದು ಕ್ವಶನ್ ಇದೆ ನೋಡ್ರಿ, ಮಾಡೆಲ್ ಕ್ವಶನ್ ಪೇಪರ್ 2 2024-25 ಕೇಳಿರ್ತಕ್ಕಂಥ ಪ್ರಶ್ನೆ, 1 ಅಂಕದ ಪ್ರಶ್ನೆ. ಫಾರ್ ದ ಫಿಗರ್ ಗಿವನ್ ಬಿಲೋ ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ 1 and 2. Statement 1, the given function is differentiable at x is equal to, so ಇದರ ಏನಿದೆ ಇದು 1 ಇದು at x is equal to 1. So the given function is continuous at x is equal to 0. So ಈ ಫಂಕ್ಷನ್ ಇದೆಯಲ್ಲ, ಈ ಫಂಕ್ಷನ್ ಈ ಗ್ರಾಫ್ ಅಲ್ಲಿ ಇರ್ತಕ್ಕಂಥ ಈ ಫಂಕ್ಷನ್, ಈ ಮಾಡ್ ಫಂಕ್ಷನ್ x at x is equal to 1 ಇದೆಯಲ್ಲ, ಅಲ್ಲಿ ಡಿಫರೆನ್ಸಿಯೇಬಲ್ ಇದೆಯೋ ಇಲ್ಲೋ ಚೆಕ್ ಮಾಡಬೇಕು ನಾವು. ಆಮೇಲೆ at x is equal to 0 ಕಂಟಿನ್ಯೂಸ್ ಹೌದೋ ಇಲ್ಲೋ ಚೆಕ್ ಮಾಡಬೇಕು. ಇಲ್ಲಿ ನೋಡ್ರಿ, ಇಲ್ಲಿ ಏನ್ ನಮಗೆ ಅಂಡರ್ಸ್ಟ್ಯಾಂಡಿಂಗ್ ಆಗತ್ತೆ ಅಂತಂದ್ರೆ ಕಂಟಿನ್ಯೂಟಿ ಅಂಡ್ ಡಿಫರೆನ್ಸಿಯಬಿಲಿಟಿ ಕಾನ್ಸೆಪ್ಚುಯಲ್ ಬೇಸ್ಡ್ ಟಾಪಿಕ್ಸ್ ಗಳಿವು. ಇವು 2 ಟಾಪಿಕ್ ಅನ್ನ ಕಂಬೈನ್ ಮಾಡಿ ಒಂದು ಕ್ವಶನ್ ಅನ್ನ ಫ್ರೇಮ್ ಮಾಡಿದ್ದಾರೆ. ಅಂದ್ರೆ ಈ ಫಂಕ್ಷನ್ ಇದೆಯಲ್ಲ, ಯಾವುದು ಇದು ಮಾಡ್ ಫಂಕ್ಷನ್. ಸೊ ಈ ಮಾಡ್ ಫಂಕ್ಷನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಇದೇನಿದೆ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು mod of x minus 1 ಫಂಕ್ಷನ್ ಇದು. ಓಕೆನಾ? ಸೊ ಈ ಫಂಕ್ಷನ್ ಡಿಫರೆನ್ಸಿಯಬಲ್ at x is equal to 1 ಡಿಫರೆನ್ಸಿಯಬಲ್ ಹೌದೋ ಚೆಕ್ ಮಾಡಬೇಕು ನಾವು. ಆಮೇಲೆ ಕಂಟಿನ್ಯೂಸ್ at x is equal to 0 ದಲ್ಲಿ ಕಂಟಿನ್ಯೂಸ್ ಆಗತ್ತೋ ಇಲ್ಲೋ ಅಂತ ಹೇಳಿ ಚೆಕ್ ಮಾಡಬೇಕು. ಸೊ 2 ಟಾಪಿಕ್ ಅನ್ನು ಕಂಬೈನ್ ಮಾಡಿ ಒಂದು ಕ್ವಶನ್ ಅನ್ನ ಫ್ರೇಮ್ ಮಾಡಿದ್ದಾರೆ. ಇದನ್ನ 2024-25 ಮಾಡೆಲ್ ಕ್ವಶನ್ ಪೇಪರ್ 2ರಲ್ಲಿ ಕೇಳಿರ್ತಕ್ಕಂಥ ಅಂಡರ್ಸ್ಟ್ಯಾಂಡಿಂಗ್ ಆಯ್ತಲ್ಲ. ಸೊ ಈ ರೀತಿಯಲ್ಲಿ ನಿಮಗ ಕಾನ್ಸೆಪ್ಚುಯಲ್ ಬೇಸ್ಡ್ ಕ್ವಶನ್ಸ್ ಗಳು 1 ಅಂಕದ ಬರೋ ಸಾಧ್ಯತೆಗಳು ಇದೆ ಅಂತಕ್ಕಂಥ. ಓಕೆನಾ? ಎಸ್. ಸೊ ನೆಕ್ಸ್ಟ್ ನೋಡೋದಾದ್ರೆ ಮಾಡೆಲ್ ಕ್ವಶನ್ ಪೇಪರ್ 2 2024-25ರಲ್ಲಿ ಮತ್ತೆ ಇದೇ ಟಾಪಿಕ್ ಕಂಟಿನ್ಯೂಟಿ ಅಂಡ್ ಡಿಫರೆನ್ಸಿಯಬಿಲಿಟಿ. ದ ನಂಬರ್ ಆಫ್ ಪಾಯಿಂಟ್ಸ್ ಅಟ್ ವಿಚ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಎಕ್ಸ್ ವೇರ್ ಎಕ್ಸ್ ಈಸ್ ದ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಈಸ್ ಡಿಸ್ಕಂಟಿನ್ಯೂಸ್ ಇನ್ ದ ಇಂಟರ್ವಲ್ ಓಪನ್ ಇಂಟರ್ವಲ್ -2 to 2 ಈಸ್. ಸೊ ಈ ರೀತಿಯಲ್ಲಿ ನೀವು ಏನು ಮಾಡ್ತೀರಪ್ಪ ಅಂದ್ರೆ ಕೊಟ್ಟಿರ್ತಕ್ಕಂಥ ಫಂಕ್ಷನ್ ಇದೆಯಲ್ಲ, ಅದು ಡಿಸ್ಕಂಟಿನ್ಯೂಸ್ ಎಷ್ಟು ಪಾಯಿಂಟ್ಸ್ ಗಳಲ್ಲಿ ಡಿಸ್ಕಂಟಿನ್ಯೂಸ್ ಆಗಿದೆ ಈ ಇಂಟರ್ವಲ್ ನಲ್ಲಿ. ಹೌದಾ? ಸೊ ಈ ರೀತಿಯಲ್ಲಿ ಕ್ವಶನ್ಸ್ ಗಳು ಇದಾವೆ. ಕ್ವಶನ್ಸ್ ಗಳ ನೇಚರ್ ಅನ್ನ ನೋಡ್ಕೋರಿ, ನಿಮಗೆ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ ನಾವು ಯಾವ ತರ ಪ್ರಿಪೇರ್ ಮಾಡ್ಕೋಬೇಕು ಬೋರ್ಡ್ ಎಕ್ಸಾಮಿಗೆ ಅಂತ. ಅಂಡರ್ಸ್ಟ್ಯಾಂಡಿಂಗ್ ಆಯ್ತಲ್ಲ? ಎಸ್. ಸೊ ಇದು 2024 ಮಾರ್ಚ್ 1 ಎಕ್ಸಾಮ್ ಅಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಅದೇ ಟಾಪಿಕ್
continuity and differentiability. The function f r to r, real number to real number, defined as f of x is equal to x, where x is denotes the greatest integer less than or equal to x for what values x in the interval 2x5 to x is greater than 2 and less than 5 given below. F of x is not differentiable. So ಈ ಇಂಟರ್ವಲ್ ನಲ್ಲಿ ನೋಡ್ರಿ, ಇಂಟರ್ವಲ್ ನಲ್ಲಿ ಎಷ್ಟು ಪಾಯಿಂಟ್ಸ್ ಗಳಲ್ಲಿ ಅದು ಯಾವ್ಯಾವ ಪಾಯಿಂಟ್ ಅಲ್ಲಿ ಅದು ನಾಟ್ ಡಿಫರೆನ್ಸಿಯಬಲ್ ಇದೆ. ಅಂಡರ್ಸ್ಟ್ಯಾಂಡಿಂಗ್ ಆಯ್ತಲ್ಲ. ಸೊ ಹಾಗಾದ್ರೆ ನಮಗೆ ಇಲ್ಲಿ ಏನ್ ಅಂಡರ್ಸ್ಟ್ಯಾಂಡಿಂಗ್ ಆಗತ್ತೆ ಅಂತಾರೆ, ಒಂದು ಫಂಕ್ಷನ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಈ ಫಂಕ್ಷನ್ ಆಗಲಿ ಅಥವಾ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಮಾಡ್ ಎಕ್ಸ್ ಆಗಲಿ. ಸೊ ಒಂದು ಫಂಕ್ಷನ್ ಕೊಟ್ಟಿದ್ದಾರೆ. ಸೊ ಈ ಫಂಕ್ಷನ್ ಈ ಇಂಟರ್ವಲ್ ನೀವು ನೋಡ್ರಿ 2x5 ಅಂದ್ರೆ x is greater than 2 and less than 5. ಈ ಇಂಟರ್ವಲ್ ನಲ್ಲಿ ಯಾವ ಪಾಯಿಂಟ್ ಅಲ್ಲಿ ಇದು ನಾಟ್ ಡಿಫರೆನ್ಸಿಯಬಲ್ ಇದೆ. ಹಾಗಾದ್ರೆ ಒಂದು ಫಂಕ್ಷನ್ ಅನ್ನು ಕೊಟ್ಟು ಅದರ ಕಂಟಿನ್ಯೂಟಿ ಮತ್ತೆ ಡಿಫರೆನ್ಸಿಯಬಿಲಿಟಿ ಕೇಳ್ತಾರೆ. ಅಂಡರ್ಸ್ಟ್ಯಾಂಡಿಂಗ್ ಆಯ್ತಲ್ಲ. ಸೊ ಈ ರೀತಿಯಲ್ಲಿ ಕ್ವಶನ್ಸ್ ಗಳು ಕೇಳ್ತಾರೆ, ನೀವು ಅದನ್ನ ಅಕಾರ್ಡಿಂಗ್ಲಿ ಪ್ರಿಪೇರ್ ಮಾಡ್ಬೋದು. ಓಕೆನಾ. ಈಸಿ. ನಾವೇನ್ ಮಾತಾಡಿದ್ವಿ, ಸೊ ಕಾಂಪೋಸಿಟ್ ಫಂಕ್ಷನ್ಸ್ ಅನ್ನ ನಾವೇನ್ dy by dx ಅನ್ನು ಕಂಡುಹಿಡಿಯುತ್ತೀವಲ್ಲ, ಸೊ ಅದು ಯೂಶುವಲಿ 1 ಮಾರ್ಕಿಗೆ ಫಿಕ್ಸ್ ಕ್ವಶನ್ ಇದೆ ಅಂತ ಹೇಳಿ ನಾನು ಹೇಳ್ಕೊಟ್ಟಿದ್ದೀನಿ. ಓಕೆನಾ. ಸೊ ಡೆರಿವೇಟಿವ್ಸ್ ಆಫ್ ಕಾಂಪೋಸಿಟ್ ಫಂಕ್ಷನ್ಸ್ ಅಂಡ್ ಚೈನ್ ರೂಲ್. ಸೊ ಚೈನ್ ರೂಲ್ ಅನ್ನು ಯೂಸ್ ಮಾಡಿಕೊಂಡು ಕಾಂಪೋಸಿಟ್ ಫಂಕ್ಷನ್ ಅನ್ನ dy by dx ಅನ್ನು ಫೈಂಡ್ ಔಟ್ ಮಾಡ್ತೀವಲ್ಲ, ಅದು 1 ಅಂಕದ ಫಿಕ್ಸ್ಡ್ ಕ್ವಶನ್. ಒಂದು ಕ್ವಶನ್ ಡೆಫಿನೆಟ್ಲಿ ಈ ಟಾಪಿಕ್ ಮೇಲೆ ಬಂದೇ ಬರುತ್ತೆ. ನೀವೇನ್ ಮಾಡಬೇಕು, ಚೈನ್ ರೂಲ್ ಅನ್ನು ಯೂಸ್ ಮಾಡಿಕೊಂಡು ಅದೆಷ್ಟೋ ಸಾಕಷ್ಟು ಕ್ವಶನ್ಸ್ ಗಳನ್ನ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿದ್ದಾರೆ, ಪ್ರಾಕ್ಟೀಸ್ ಮಾಡ್ಕೊಳ್ರಿ. ಸೊ ಯೂಶುವಲಿ ನೋಡ್ರಿ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅಲ್ಲಿ ಕೇಳಿರ್ತಾರೆ, ಹೌದಾ. 2024 ಮಾರ್ಚ್ 1 ಅಲ್ಲಿ ಅಂದ್ರೆ 1ನೇ ಎಕ್ಸಾಮ್ ಅಲ್ಲಿ, ಹೌದಾ, ಎಕ್ಸಾಮ್ 1 ಅಲ್ಲಿ. ಸೊ ಅವಾಗೂ ಇದೇ ಪ್ರಶ್ನೆಯನ್ನು ಕೇಳಿದ್ದಾರೆ, ಇಫ್ y is equal to sin of x square plus 5 then dy by dx is find. ಸೊ 2023 ಮಾರ್ಚ್ ಅಲ್ಲಿ, 2019 ಮಾರ್ಚ್, 2015 ಮಾರ್ಚ್. ಸೊ ಇಷ್ಟು ಬಾರಿ ಇದೇ ಕ್ವಶನ್ ಅನ್ನು ರಿಪೀಟೆಡ್ಲಿ ಕೇಳಿದ್ದಾರೆ. ಓಕೆನಾ. ಎಸ್. ಸೊ ಅದೇ ಟಾಪಿಕ್ ಅಂದ್ರೆ ಯಾವುದು, ಡೆರಿವೇಟಿವ್ಸ್ ಆಫ್ ಕಾಂಪೋಸಿಟ್ ಫಂಕ್ಷನ್ಸ್ ಅಂಡ್ ಚೈನ್ ರೂಲ್. ಸೊ ಇಲ್ಲಿ ಮತ್ತೆ ಕ್ವಶನ್ ಕೇಳಿದ್ದಾರೆ, ಇಫ್ y is equal to tan of 2x plus 3 then find dy by dx is equals to. ಇದನ್ನ ಯಾವಾಗ ಕೇಳಿದ್ದಾರೆ ಅಂದ್ರೆ 2024 ಜುಲೈ ಎಕ್ಸಾಮ್ 2, ಜುಲೈ 22 2022 ಮತ್ತೆ ಜುಲೈ 2016 ಅಲ್ಲಿ. ಸೊ ಇಷ್ಟು ಬಾರಿ ಇದೇ ಕ್ವಶನ್ ಅನ್ನ ಕೇಳಿದ್ದಾರೆ, ಹೌದಾ. ಸೊ ಇದನ್ನು ಕೂಡ ನಾವು ಇದೇ ಒಂದು ಕಾನ್ಸೆಪ್ಟ್ ಅಂಡರ್ ಕ್ಯಾಟಗರೈಸ್ ಮಾಡಿದ್ವಿ, ಚೈನ್ ರೂಲ್ ಅನ್ನು ಯೂಸ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡ್ತೀವಿ. ಸೊ ಇವೆಲ್ಲ ಕ್ವಶನ್ಸ್ಗಳು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅಲ್ಲಿ ಬಂದಿರತಕ್ಕಂಥ ಕ್ವಶನ್ಸ್ಗಳು. ಇಫ್ y is equal to tan of root x then find dy by dx 2020 ಕೇಳಿರ್ತಕ್ಕಂಥ. ಓಕೆನಾ. ಸೊ ಫೈಂಡ್ dy by dx if y is equal to sin of x square 2020 ಜುಲೈ, 2017 ಜುಲೈಲಿ ಕೇಳಿರ್ತಕ್ಕಂಥ. ಇಫ್ y is equal to sin of ax plus b find dy by dx 2018 ಕೇಳಿರ್ತಕ್ಕಂಥ. If y is equal to cos of root x find dy by dx 2017 ಮಾರ್ಚ್ and 2015 ಜುಲೈಯಲ್ಲಿ ಕೇಳಿರ್ತಕ್ಕಂಥದ್ದು. ರೈಟ್. ಇಫ್ y is equal to log of sin x find dy by dx 2014 ಕೇಳಿರ್ತಕ್ಕಂಥದ್ದು. ಫೈಂಡ್ dy by dx if y is equal to cos of 1 minus x 2014 ಜುಲೈಯಲ್ಲಿ ಕೇಳಿರ್ತಕ್ಕಂಥ. ಸೊ ಇವೆಲ್ಲ ಕ್ವಶನ್ಸ್ಗಳು ಡೆರಿವೇಟಿವ್ಸ್ ಆಫ್ ಕಾಂಪೋಸಿಟ್ ಫಂಕ್ಷನ್ಸ್ ಮತ್ತೆ ಚೈನ್ ರೂಲ್ ಅನ್ನು ಯೂಸ್ ಮಾಡಿ ಸಾಲ್ವ್ ಮಾಡಬೇಕಾಗಿರ್ತಕ್ಕಂಥ ಪ್ರಶ್ನೆಗಳು. ಇವುಗಳನ್ನು ನೀವು ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋರಿ. ನಿಮ್ಮ ಬೋರ್ಡ್ ಎಕ್ಸಾಮಿಗೆ ಒಂದು ಕಾಂಪೋಸಿಟ್ ಫಂಕ್ಷನ್ ಅನ್ನ dy by dx ಕಂಡು ಹಿಡಿಯೋದು ಒಂದು ಡೆಫಿನೆಟ್ಲಿ ಪ್ರಶ್ನೆ ಬಂದೇ ಬರುತ್ತೆ. ಇದನ್ನು ನೀವು ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಕು. ಅದರ ಜೊತೆಗೇನೆ ಚೈನ್ ರೂಲ್ ಎಲ್ಲಾ ಟಾಪಿಕ್ಸ್ ಗಳಿಗೆ ಯೂಸ್ ಆಗುತ್ತೆ. ನೀವು ಚೈನ್ ರೂಲ್ ಅನ್ನ ಸ್ಕಿಪ್ ಮಾಡೋ ಹಾಗೇನೆ ಇಲ್ಲ. ಚೈನ್ ರೂಲ್ ಅನ್ನ ಕರೆಕ್ಟ್ ಆಗಿ ನೀವು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಕು, ಪ್ರಾಕ್ಟೀಸ್ ಮಾಡ್ಕೋಬೇಕು. ಚೈನ್ ರೂಲ್ ಅನ್ನ ಏನ್ ಮಾಡ್ಕೋಬೇಕು ಅಂತಂದ್ರೆ, ನೀವು ಬರೆದು ಪ್ರಾಕ್ಟೀಸ್ ಮಾಡ್ಕೋಬೇಕಂದ್ರೆ ಉಳಿದ ಎಲ್ಲಾ ಟಾಪಿಕ್ ಗಳಿಗೆ ಚೈನ್ ರೂಲ್ ಯೂಸ್ ಆಗತ್ತೆ, ಹೌದಾ. ನೀವು ಮುಂದೆ ನಾನು ಮತ್ತೆ ಸಾಕಷ್ಟು ವಿಡಿಯೋಸ್ ಗಳನ್ನ ಮಾಡ್ತಾ ಇದ್ದೀನಿ. ಸೊ ಆ ವಿಡಿಯೋಸ್ ಗಳಲ್ಲಿ ನಿಮಗೆ ಡೆಫಿನೆಟ್ಲಿ ಅಲ್ಲಿ ಏನ್ ಮಾಡ್ತೀನಪ್ಪ ಅಂತಂದ್ರೆ ಎಲ್ಲಾ ಟಾಪಿಕ್ ಗಳನ್ನ ಈಸಿ ಮೆಥಡ್ ಅಲ್ಲಿ ಸಾಕಷ್ಟು ಪ್ರಾಬ್ಲಮ್ಸ್ ಗಳನ್ನು ಸಾಲ್ವ್ ಮಾಡ್ತೀನಿ ಅಂತ. ಓಕೆನಾ. ಎಸ್. ಸೊ ಈಗ ನೆಕ್ಸ್ಟ್ ಟಾಪಿಕ್ ಏನಿದೆ ನೋಡ್ರಿ, ನೆಕ್ಸ್ಟ್ ಟಾಪಿಕ್ ಏನಿದೆ, ಡೆರಿವೇಟಿವ್ಸ್ ಆಫ್ ಕಾಂಪೋಸಿಟ್ ಫಂಕ್ಷನ್ಸ್. 2024-25 ಮಾಡಲ್ ಕ್ವಶನ್ ಪೇಪರ್ ಫಸ್ಟ್ ಅಲ್ಲಿ ಕೂಡ ಇನ್ನೊಂದು ಪ್ರಶ್ನೆಯನ್ನು ಕೇಳಿದ್ದಾರೆ, ದ ಡೆರಿವೇಟಿವ್ ಆಫ್ ಲಾಗ್ ಆಫ್ sec x plus tan x ವಿತ್ ರೆಸ್ಪೆಕ್ಟ್ ಟು x ಈಸ್. ಸೊ ಈ ರೀತಿಯಲ್ಲಿ ಬರುತ್ತೆ. ಓಕೆನಾ. ಕಾಂಪೋಸಿಟ್ ಫಂಕ್ಷನ್. ಈಗ ಎಕ್ಸ್ಪೋನೆನ್ಷಿಯಲ್ ಅಂಡ್ ಲೊಗ್ಯಾರಿಥಮಿಕ್ ಫಂಕ್ಷನ್ಸ್ ಅಂತಕ್ಕಂಥ ಟಾಪಿಕ್ ಇದೆ, ಹೌದಾ. ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಮತ್ತು ಲೊಗ್ಯಾರಿಥಮಿಕ್ ಫಂಕ್ಷನ್, ಈ ಫಂಕ್ಷನ್ ಮೇಲೆ ಕೂಡ 1 ಅಂಕದ ಪ್ರಶ್ನೆ ಯೂಶುವಲಿ ಕೇಳ್ತಾರೆ, ಅವಾಗ ಕೇಳಿದ್ದಾರೆ ಕೂಡ. ಸೊ ಇಲ್ಲಿ ನೋಡ್ರಿ, y is equal to cos inverse of e raised to x 2019 ಜುಲೈ, 2017 ಜುಲೈಯಲ್ಲಿ ಕೇಳಿದ್ದಾರೆ. ಇಫ್ y is equal to e raised to x cube ಫೈಂಡ್ dy by dx 2022 ಮಾರ್ಚ್, 2018 ಮಾರ್ಚ್ ಅಲ್ಲಿ ಕೇಳಿದ್ದಾರೆ.
ಓಕೆನಾ. ಸೊ ಇಫ್ y is equal to e power cos x 2022 ಜುಲೈಯಲ್ಲಿ ಕೇಳಿದ್ದಾರೆ. ಇಫ್ y is equal to a power half log a to the log of cos x to the base a ಫೈಂಡ್ dy by dx 2016. ಸೊ ಈ ರೀತಿಯಲ್ಲಿ ಕೂಡ ನೀವು ನೋಡಬಹುದು ಏನಪ್ಪಾ ಅಂದ್ರೆ ಎಕ್ಸ್ಪೋನೆನ್ಷಿಯಲ್ ಅಂಡ್ ಲೊಗರಿಥಮಿಕ್ ಫಂಕ್ಷನ್ ಅಂತಕ್ಕಂಥ ಟಾಪಿಕ್ ಇದೆಯಲ್ಲ, ಈ ಟಾಪಿಕ್ ಮೇಲೆ 1 ಅಂಕದ ಪ್ರಶ್ನೆ ಬರುತ್ತೆ, ಒಂದೊಂದ್ಸಲ 2 ಅಂಕದ ಪ್ರಶ್ನೆಯನ್ನು ಕೇಳಬಹುದು. ಓಕೆನಾ, 1 ಅಥವಾ 2 ಅಂಕದ ಪ್ರಶ್ನೆಗಳು ಈ ಟಾಪಿಕ್ ಮೇಲೆ ಕೇಳ್ತಾರೆ. ಸೊ ಈಗ ಆಲ್ರೆಡಿ ನಾವು ಈಗ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅಲ್ಲಿ ಬಂದಿರತಕ್ಕಂಥ ಕ್ವಶನ್ಸ್ ಗಳನ್ನ ನೋಡಿದ್ವಿ, ರೈಟ್. ಎಸ್, ನೆಕ್ಸ್ಟ್ ನೋಡ್ರಿ, ಎಕ್ಸ್ಪೋನೆನ್ಷಿಯಲ್ ಅಂಡ್ ಲೊಗರಿಥಮಿಕ್ ಫಂಕ್ಷನ್ಸ್ ಅಂತಕ್ಕಂಥ ಟಾಪಿಕ್ ಇದೆ. ಅಲ್ಲಿ ಮಿಸ್ಸೆಲಿನಿಯಸ್ ಎಕ್ಸಾಂಪಲ್ಸ್ ಅಲ್ಲಿ ಒಂದು ಕ್ವಶನ್ ಕೇಳಿದ್ದಾರೆ. ಇಫ್ y is equal to log 7 of log e x then find dy by dx is equals to. ಸೊ ಆಪ್ಷನ್ ಕೊಟ್ಟಿದ್ದಾರೆ. 2024 ಜುಲೈ 2ರಲ್ಲಿ ಒಂದು MCQ ಬೇಸ್ಡ್ ಕ್ವಶನ್ ಫ್ರೇಮ್ ಮಾಡಿದ್ದಾರೆ. 2015 ಜುಲೈಯಲ್ಲಿ 2 ಅಂಕಗಳಿಗೆ ಈ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಮಿಸೆಲಿನಿಯಸ್ ಪ್ರಾಬ್ಲಮ್ ಇದು. ಟಾಪಿಕ್ ಯಾವುದು? ಎಕ್ಸ್ಪೋನೆನ್ಷಿಯಲ್ ಅಂಡ್ ಲೊಗರಿಥಮಿಕ್ ಫಂಕ್ಷನ್, ಈ ಟಾಪಿಕ್ ಅಲ್ಲಿ. ಓಕೆನಾ. ಸೊ ನೀವು ಏನ್ ಮಾಡಬೇಕಪ್ಪ ಅಂದ್ರೆ ಮಿಸೆಲಿನಿಯಸ್ ಪ್ರಾಬ್ಲಮ್ಸ್ ಗಳನ್ನು ಕೂಡ ನೀವು ನೋಡ್ಕೋಬೇಕು ಅಂತ. ಸೊ ಡೆರಿವೇಟಿವ್ಸ್ ಆಫ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್. ಸೊ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಈ ಟಾಪಿಕ್ ಮೇಲೆ 1 ಮಾರ್ಕಿಗೂ 2023 ಮಾರ್ಚ್ ಅಲ್ಲಿ ದ ಡೆರಿವೇಟಿವ್ ಆಫ್ ಸೈನ್ ಇನ್ವರ್ಸ್ ಎಕ್ಸ್ ಎಕ್ಸಿಸ್ಟ್ ಇನ್ ದ ಇಂಟರ್ವಲ್. ಸೊ ಏನ್ ಈ ಟೇಬಲ್ ಇದೆಯಲ್ಲ, ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಟೇಬಲ್ ಕೊಟ್ಟಿದ್ದಾರೆ. ಸೊ ನೀವು ಸೈನ್ ಇನ್ವರ್ಸ್ ನೋಡ್ಕೋರಿ, ಕಾಸ್ ಇನ್ವರ್ಸ್ ನೋಡ್ಕೋರಿ, ಟ್ಯಾನ್ ಇನ್ವರ್ಸ್ ನೋಡ್ಕೋರಿ, ಹೌದಾ. ಸೊ ಯಾವ್ದಾದ್ರು ಒಂದು ಕೇಳಬಹುದು. 2023ರಲ್ಲಿ ಸೈನ್ ಇನ್ವರ್ಸ್ ಕೇಳಿದ್ದಾರೆ ಅಂತಕ್ಕಂಥದ್ದು. ಈ ಟೇಬಲ್ ನೆನಪಿಟ್ಕೋಬೇಕು. ಸೊ ಡೊಮೇನ್, ಹೌದಾ. ಸೊ ಏನ್ ಕೇಳಿದ್ದಾರೆ? ಯಾವ ಇಂಟರ್ವಲ್ ಅಲ್ಲಿ ಏನು ಎಕ್ಸಿಸ್ಟ್ ಆಗುತ್ತೆ, ಡೆರಿವೇಟಿವ್ ಎಕ್ಸಿಸ್ಟ್ ಆಗುತ್ತೆ. ಸೊ ಸೈನ್ ಇನ್ವರ್ಸ್ ಯಾವ್ದು? ಓಪನ್ ಇಂಟರ್ವಲ್ -1 to +1, -1 to +1. ಕಾಸ್ ಇನ್ವರ್ಸ್ ಎಕ್ಸ್ ಮತ್ತು ಸೈನ್ ಇನ್ವರ್ಸ್ ಎಕ್ಸ್ ಸೇಮ್ ಇದೆ. ಟ್ಯಾನ್ ಇನ್ವರ್ಸ್ ಎಕ್ಸ್ ಸೆಟ್ ಆಫ್ ರಿಯಲ್ ನಂಬರ್ಸ್ ಇದೆ, ಹೌದಾ. ಸೊ ಇದನ್ನ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊರಿ, ನೆನಪಿಟ್ಕೋರಿ, ಈಸಿ ಇದೆ, ರೈಟ್. ಸೊ ಯೂಶುವಲಿ ಈ ಒಂದು ಟಾಪಿಕ್ ಇದೆಯಲ್ಲ, ಡೆರಿವೇಟಿವ್ಸ್ ಆಫ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್. ಸೊ ಇಲ್ಲಿ 3 ಅಂಕ ಅಥವಾ 2 ಅಂಕಗಳಿಗೆ ಪ್ರಶ್ನೆಗಳು ಬಂದಿದ್ದಾವೆ. ಸೊ ಮತ್ತೆ 2 ಅಂಕದ ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡಬೇಕಾದ್ರೆ ನಾವು ಅಲ್ಲಿ ಡಿಸ್ಕಷನ್ ಮಾಡ್ತೀವಿ. ಟಾಪಿಕ್ ಸೆಕೆಂಡ್ ಆರ್ಡರ್ ಡೆರಿವೇಟಿವ್. ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಮೇಲೆ ಯೂಶುವಲಿ 1 ಅಂಕದ ಪ್ರಶ್ನೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅಲ್ಲಿ ಕೇಳಿಲ್ಲ. ಆದ್ರೆ ಮಾಡೆಲ್ ಕ್ವಶನ್ ಪೇಪರ್ 24-25ರ 3ನೇ ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ಏನಿದೆ? ಇಫ್ y is equal to 5 cos x minus 3 sin x then d² y dx² plus y ಏನಾಗುತ್ತೆ? ಸೊ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಮೇಲೆ 1 ಕ್ವಶನ್ ಅನ್ನ ಈ ಮಾಡೆಲ್ ಕ್ವಶನ್ ಪೇಪರ್ ಕೇಳಿರೋದ್ರಿಂದ ನೀವು ಕೂಡ ಆ ಒಂದು ಟಾಪಿಕ್ ಅನ್ನ 1 ಅಂಕದ ಪ್ರಶ್ನೆಯಾಗಿ ನೀವು ಟಾಪಿಕ್ ಅನ್ನು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡ್ರೆ ಸಾಕಾಗ್ತದೆ. ಯಾಕಂದ್ರೆ ಯೂಶುವಲಿ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಮೇಲೆ 5 ಮಾರ್ಕ್ಸ್ 1 ಕ್ವಶನ್ ಫಿಕ್ಸ್ ಇರುತ್ತೆ, 1 ಕ್ವಶನ್ ಫಿಕ್ಸ್ ಇರುತ್ತೆ. ಓಕೆನಾ. ಎಸ್. ಸೊ ನೆಕ್ಸ್ಟ್ ನೋಡ್ರಿ, ಈಗ 2 ಮಾರ್ಕ್ಸ್ ಕ್ವಶನ್ಸ್ ಗಳನ್ನ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋಣ, ಯಾವ್ಯಾವ ಟಾಪಿಕ್ ಮೇಲೆ ಬರುತ್ತೆ ಅಂತಕ್ಕಂಥದ್ದು. ಕಾನ್ಸೆಪ್ಟ್ ನೋಡ್ಕೊರಿ. ಇಂಪ್ಲಿಸಿಟ್ ಫಂಕ್ಷನ್ ಮೇಲೆ ಅಂತೂ 2 ಅಂಕಗಳಿಗೆ 1 ಪ್ರಶ್ನೆ ಗ್ಯಾರಂಟಿ ಬರುತ್ತೆ. ಇಂಪ್ಲಿಸಿಟ್ ಫಂಕ್ಷನ್ ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊರಿ. ಒಂದೊಂದ್ಸಲ ಡೆರಿವೇಟಿವ್ಸ್ ಆಫ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಮೇಲೆ ಕೂಡ 2 ಅಂಕದ ಪ್ರಶ್ನೆ ಬಂದಿದೆ. ಲೊಗರಿಥಮಿಕ್ ಫಂಕ್ಷನ್ ಮತ್ತೆ ಪ್ಯಾರಾಮೆಟ್ರಿಕ್ ಫಾರ್ಮ್ ಅಲ್ಲಿ ಇರ್ತಕ್ಕಂಥ ಫಂಕ್ಷನ್ಸ್ ಡೆರಿವೇಟಿವ್ ಕಂಡುಹಿಡಿಯೋದು ಕೂಡ ಇವು ರೇರ್ಲಿ ಕೇಳೋದು. ಬಟ್ ಫಿಕ್ಸ್ಡ್ ಆಗಿ ಕೇಳೋದೇನಪ್ಪ ಅಂದ್ರೆ ಯು ಹ್ಯಾವ್ ಟು ಗೋ ಥ್ರೂ ಇಂಪ್ಲಿಸಿಟ್ ಫಂಕ್ಷನ್ಸ್, ಹೌದಾ. ಇಂಪ್ಲಿಸಿಟ್ ಫಂಕ್ಷನ್ ಅನ್ನು ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊರಿ. ಅಲ್ಲಿ ಒಂದು ಕ್ವಶನ್ 2 ಮಾರ್ಕ್ಸಿಗೆ 1 ಕ್ವಶನ್ ಡೆಫಿನೆಟ್ಲಿ ಕೇಳ್ತಾರೆ. ಇಂಪ್ಲಿಸಿಟ್ ಫಂಕ್ಷನ್ ಏನು ನೋಡೋಣ ಬರೀ. ಸೊ ಇಂಪ್ಲಿಸಿಟ್ ಫಂಕ್ಷನ್ಸ್ ಮೇಲೆ 2 ಮಾರ್ಕ್ಸಿಗೆ ಕೇಳಿರ್ತಕ್ಕಂಥ ಪ್ರಶ್ನೆಗಳನ್ನು ನೋಡೋಣ. ಇಫ್ 2x + 3y is equal to sin y, if 2x + 3y is equal to sin y then find dy by dx. 2024 ಮಾರ್ಚ್ 1ನೇ ಎಕ್ಸಾಮ್, 2024 ಜುಲೈ 2ನೇ ಎಕ್ಸಾಮ್, 2022 ಮಾರ್ಚ್, 2017 ಜುಲೈ. ಸೊ ಇಷ್ಟು ಬಾರಿ ಇದೇ ಪ್ರಶ್ನೆಯನ್ನು ಕೇಳಿದೆ. ಇಂಪ್ಲಿಸಿಟ್ ಫಂಕ್ಷನ್ 2 ಮಾರ್ಕ್ಸಿಗೆ. ಓಕೆನಾ. ಸೊ 2x + 3y sin y, ಇಲ್ಲಿ x ಇದ್ದಿದ್ದನ್ನ ಇಲ್ಲಿ y ಆಗಿ ಕೇಳಿದ್ದಾರೆ ಅಂತಕ್ಕಂಥದ್ದು. ಸೊ ನಾವು ಇವೆಲ್ಲವನ್ನ ನಾವು ಏನ್ ಮಾಡ್ತೀವಪ್ಪ ಅಂದ್ರೆ ಕೇಳ್ತೀವಿ. ಸೊ ಇದು sin x ಆಯ್ತು, ರೈಟ್. ಸೊ ಇದು ಯಾವಾಗ ಕೇಳಿದ್ದಾರೆ? 2022 ಮಾರ್ಚ್, 2024-25 ಮಾಡೆಲ್ ಕ್ವಶನ್ ಪೇಪರ್ ಫಸ್ಟ್ ಅಲ್ಲಿ ಈ ಪ್ರಶ್ನೆಯನ್ನು ಕೇಳಿದ್ದಾರೆ ಅಂತ. ಓಕೆನಾ. ಎಸ್. ಈಗ y plus sin y is equal to cos x, find dy by dx. 2014 ಮಾರ್ಚ್, 2023 ಮಾರ್ಚ್ ಅಂತಕ್ಕಂಥ. ಸೊ ಫೈಂಡ್ dy by dx if ax plus by² is equal to cos y. ಮಾರ್ಚ್ 2017, ಮಾರ್ಚ್ 2019, ಜುಲೈ 2020, ಜುಲೈ 2023. ಸೊ ಇಷ್ಟು ಬಾರಿ ಈ ಕ್ವಶನ್ ಅನ್ನ ಕೇಳಿದ್ದಾರೆ ಅಂತಕ್ಕಂಥದ್ದು. ಓಕೆನಾ. ಎಸ್. ಸೊ ಈಗ ಇಂಪ್ಲಿಸಿಟ್ ಫಂಕ್ಷನ್ಸ್ ಮತ್ತೆ ಕ್ವಶನ್ಸ್ ಗಳನ್ನು ನೋಡ್ರಿ. ಫೈಂಡ್ dy by dx if x² plus xy
ಪ್ಲಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು 100 ಮಾರ್ಚ್ 18 2018 ಜುಲೈ 2019 ಜುಲೈ 2022 ಅಂತಕ್ಕಂಥದ್ದು. ಫೈಂಡ್ dy by dx if sin square x plus cos square y is equal to k where k is constant ಮಾರ್ಚ್ 20ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ, ರೈಟ್? ಎಸ್. ಸೊ ಇಫ್ ರೂಟ್ x plus root y is equal to root 10 prove that dy by dx plus square root of y by x is equal to 0 ಪ್ರೂವ್ ಮಾಡಬೇಕು. ಜುಲೈ 2014ರಲ್ಲಿ ಕೇಳಿರ್ತಾರೆ. ಇಫ್ x cube plus x square y plus xy square plus y cube is equal to 81 find dy by dx. ಇದನ್ನ 2024-25 ಮಾಡಲ್ ಕ್ವಶನ್ ಪೇಪರ್ ಅಲ್ಲಿ 3 ಅಂಕಗಳಿಗೆ ಕೇಳಿರ್ತಕ್ಕಂಥ ಪ್ರಶ್ನೆ. 3 ಮಾರ್ಕ್ಸ್ ಕ್ವಶನ್ ಆಗಿ ಇದನ್ನು ಕೇಳಿದ್ದಾರೆ ಮಾಡಲ್ ಕ್ವಶನ್ ಪೇಪರ್ ಅಲ್ಲಿ. ಓಕೆನಾ? ಎಸ್. ಸೊ ಈಗ ಡೆರಿವೇಟಿವ್ ಆಫ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್. ಸೊ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಇದೆಯಲ್ಲ, ಈ ಟಾಪಿಕ್ ಮೇಲೆ 2 ಮಾರ್ಕ್ಸಿಗೆ ರೇರ್ಲಿ ಕ್ವಶನ್ಸ್ಗಳು ಬಂದಿದ್ದಾವೆ. ಸೊ ನೋಡ್ರಿ, ಇಫ್ y is equal to cos inverse of 1 minus x square divided by 1 plus x square. ಸೊ ಫೈಂಡ್ dy by dx. ಮಾರ್ಚ್ 2022, ಜುಲೈ 16, ಜುಲೈ 2022. ಸೊ ಇವಾಗ ಮಾರ್ಚ್ 2022 ಎರಡು ಸಲ ಕೇಳಿದ್ದಾರೆ. ಮಾರ್ಚ್ 2022, ಜುಲೈ 2022, ಜುಲೈ 16, ಮಾರ್ಚ್ 2022. ಸೊ ಇಷ್ಟು ಬಾರಿ ಇದು ರಿಪೀಟೆಡ್ಲಿ ಕೇಳಲ್ಪಟ್ಟಿದೆ ಅಂತಕ್ಕಂಥದ್ದು. ಅಂಡರ್ಸ್ಟ್ಯಾಂಡಿಂಗ್ ಆಯ್ತಲ್ಲ? ಎಸ್. ಸೊ ಇವಾಗ ನೋಡ್ರಿ ಫೈಂಡ್ dy by dx if y is equal to sec inverse of 1 divided by 2x square minus 1. ಸೊ ನಾವೇನ್ ಮಾಡಬೇಕು? ಫೈಂಡ್ dy by dx ಅಂತ ಕೇಳಿದ್ದಾರೆ. ಸೊ ಏನಿದೆ ಇದು? ಮಾರ್ಚ್ 16, ಜುಲೈ 15, 2018 ಮಾರ್ಚ್. ಸೊ ಏನು ನಾವು ಡೆರಿವೇಟಿವ್ ಆಫ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಂತಕ್ಕಂಥ ಟಾಪಿಕ್ ಅನ್ನು ಕೂಡ ನಾವು ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಕು. ಯಾಕಂದ್ರೆ ಒಂದೊಂದ್ಸಲ 2 ಅಂಕದ ಒಂದು ಪ್ರಶ್ನೆ ಅಲ್ಲಿ ಬರಬಹುದು ಅಂತ. ಅಂಡರ್ಸ್ಟ್ಯಾಂಡಿಂಗ್ ಐತಲ್ಲ? ಎಸ್. ಸೊ ನೆಕ್ಸ್ಟ್ ನೋಡ್ರಿ, ಪ್ಯಾರಾಮೆಟ್ರಿಕ್ ಫಂಕ್ಷನ್ಸ್ ಗಳನ್ನ dy by dx ಫೈಂಡ್ ಔಟ್ ಮಾಡೋದು 2020ರಲ್ಲಿ 2 ಮಾರ್ಕ್ಸ್ಗೆ ಕೇಳಿದ್ದಾರೆ. ಇಫ್ x is equal to 2at square plus y is equal to at⁴ ಫೈಂಡ್ dy by dx. 2 ಅಂಕಗಳಿಗೆ ಕೇಳಿರ್ತಕ್ಕಂಥ ಒಂದು ಕ್ವಶನ್ ಅದು ಪ್ಯಾರಾಮೆಟ್ರಿಕ್ ಫಂಕ್ಷನ್ ಅಲ್ಲಿ. ಯೂಶುವಲಿ ಇದನ್ನ 3 ಅಂಕಗಳಿಗೆ ಕೇಳ್ತಾರೆ. ಒಂದು ಸಲ ಬಂದಿದೆ, ಅದು 2 ಅಂಕದ ಪ್ರಶ್ನೆ ಆಗಿ ಬಂದಿದೆ ಮಾರ್ಚ್ 2020. ಓಕೆನಾ? ಎಸ್. ಸೊ ನೆಕ್ಸ್ಟ್ ನೋಡ್ರಿ, ಟಾಪಿಕ್ ಡೆರಿವೇಟಿವ್ಸ್ ಆಫ್ ದ ಫಂಕ್ಷನ್ಸ್ ಇನ್ ಅ ಪ್ಯಾರಾಮೆಟ್ರಿಕ್ ಫಾರ್ಮ್. 3 ಅಂಕಗಳಿಗೆ ಏನು ಪ್ರಶ್ನೆ ಬಂದಿದೆ ಅಂತ ಹೇಳಿದ್ನಲ್ಲ, ಸೊ ಯಾವ ರೀತಿಯಲ್ಲಿ ಬಂದಿದೆ ನೋಡ್ರಿ. ಫೈಂಡ್ dy by dx if x is equal to a cos theta plus theta sin theta, y is equal to a sin theta minus theta cos theta. ಯೂಶುವಲಿ ಇದನ್ನ 3 ಮಾರ್ಕ್ಸ್ಗೆ ಕೇಳ್ತಾರೆ ಈ ಟಾಪಿಕ್ ಮೇಲೆ. 2024 ಜುಲೈ 2ನೇ ಎಕ್ಸಾಮ್ ಅಲ್ಲಿ, 2022 ಜುಲೈಯಲ್ಲಿ, 2014 ಮಾರ್ಚ್ ಅಲ್ಲಿ ಕೇಳಿದ್ದಾರೆ. ಸೊ ಈ ಪರ್ಟಿಕ್ಯುಲರ್ ಪ್ರಶ್ನೆ ನೋಡ್ರಿ. ಸೆಕೆಂಡ್, dy by dx ಫೈಂಡ್ ಔಟ್ ಮಾಡ್ರಿ. ಇಫ್ x is equal to a theta plus sin theta, y is equal to a 1 minus cos theta. 2024 ಮಾರ್ಚ್ 1 ಫಸ್ಟ್ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಓಕೆನಾ? ಫೈಂಡ್ dy by dx if x is equal to a theta minus sin theta, y is equal to a 1 plus cos theta ಅಂತ. ಅಂಡರ್ಸ್ಟ್ಯಾಂಡಿಂಗ್ ಅಲ್ಲ? ಇದನ್ನ 2023 ಮಾರ್ಚ್ 2022 ಮಾರ್ಚ್ ಅಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ, ರೈಟ್? ಸೊ ಯೂಶುವಲಿ ಈ ಟಾಪಿಕ್ ಮೇಲೆ 3 ಅಂಕದ ಪ್ರಶ್ನೆಗಳು ಬಂದಿದೆ, ಸೊ ಬರುತ್ತೆ ಅಂತಕ್ಕಂಥದ್ದು. ಸೊ ಅದೇ ಟಾಪಿಕ್ ಮೇಲೆ ಮತ್ತಷ್ಟು ಕ್ವಶನ್ಸ್ ಗಳನ್ನ ಕೇಳಿದ್ದಾರೆ. ಇಫ್ x is equal to a theta minus sin theta, y is equal to a 1 plus cos theta ಏನ್ ಕೇಳಿದ್ದಾರೆ, ಸ್ವಲ್ಪ dy by dx ಫೈಂಡ್ ಔಟ್ ಮಾಡ್ರಿ ಅಂತ ಕೇಳಿಲ್ಲ. ದೆನ್ ಶೋ ದ್ಯಾಟ್ dy by dx is equal to minus cot theta by 2. 2018 ಜುಲೈ 2016 ಜುಲೈಯಲ್ಲಿ ಕ್ವಶನ್ ಅನ್ನು ಸ್ವಲ್ಪ ಚೇಂಜ್ ಮಾಡಿ ಕೇಳಿದ್ದಾರೆ. ಓಕೆನಾ? ಎಸ್. ಸೊ ಇಫ್ x is equal to a theta minus sin theta, y is equal to a theta plus cos theta, then show that dy by dx is equal to tan theta by 2. ಸ್ವಲ್ಪ ಚೇಂಜ್ ಮಾಡಿ ಕೇಳಿದ್ದಾರೆ. ಸೊ ಇದೇ ಕ್ವಶನ್ಸ್ ಗಳನ್ನ ನಾವು ಇಲ್ಲಿ ಕೂಡ ನೋಡಿದ್ವಿ, ಹೌದಾ? ಇದೇ ಕ್ವಶನ್ಸ್ ಗಳನ್ನ ಇಲ್ಲಿ ಕೂಡ ನೋಡಿದ್ವಿ. ಸೊ ಇಲ್ಲಿ ಸ್ವಲ್ಪ ಕ್ವಶನ್ ಅನ್ನ ಏನ್ ಮಾಡಿದ್ದಾರೆ, ಚೇಂಜ್ ಮಾಡಿ ಕೇಳಿದ್ದಾರೆ. ಸೇಮ್ ಕ್ವಶನ್, ಹೌದಾ? ಸೊ ಇಫ್ x is equal to sin theta, y is equal to cos 2 theta, then show that dy by dx is equal to minus 4 sin theta. ಇದನ್ನ 2018 ಮಾರ್ಚ್ ಮತ್ತೆ ಜುಲೈ ಕೇಳಿರ್ತಕ್ಕಂಥ. ಓಕೆನಾ? ಸೊ ನೆಕ್ಸ್ಟ್ ನೋಡೋಣ, ಪ್ಯಾರಾಮೆಟ್ರಿಕ್ ಫಂಕ್ಷನ್ ಟಾಪಿಕ್ ಮೇಲೆ ಮತ್ತೆ 3 ಅಂಕಗಳಿಗೆ ಬಂದಿರತಕ್ಕಂಥ ಕ್ವಶನ್ಸ್ ಗಳನ್ನು ನೋಡೋಣ. ಫೈಂಡ್ dy by dx if x is equal to a cos t plus log tan t by 2, y is equal to a sin t. dy by dx ಫೈಂಡ್ ಔಟ್ ಮಾಡಬೇಕು. 2017 ಜುಲೈ 2015 ಜುಲೈಲಿ ಕೇಳಿದೆ. ಇಫ್ x is equal to a cos cube theta, y is equal to a sin cube theta, then show that dy by dx is equal to minus cube root of y divided by x. 2016 ಕೇಳಿದೆ. ಶೋ ಮಾಡಬೇಕು.
If x is equal to square root of a raised to sin inverse t, y is equal to square root of a raised to cos inverse t, show that dy by dx is equal to minus y by x 2015 ಮಾರ್ಚಲ್ಲಿ ಕೇಳಿದ್ದಾರೆ. So usually derivatives of functions in a parametric forms ಈ ಒಂದು ಟಾಪಿಕ್ ಮೇಲೆ 3 ಮಾರ್ಕ್ಸ್ ಗೆ ಕ್ವೆಶ್ಚನ್ಸ್ ಗಳು ಬರ್ತವೆ. ಆಮೇಲೆ ಕಂಟಿನ್ಯೂಟಿ ಟಾಪಿಕ್ ಮೇಲೆ 4 ಮಾರ್ಕ್ಸ್ ಗೆ ಕ್ವೆಶ್ಚನ್ಸ್ ಗಳು ಬಂದಿದ್ದಾವೆ ಅಂತ ಹೇಳಿದ್ದೆ. ಸೊ ನೋಡ್ರಿ, ಡೆಫಿನೆಟ್ಲಿ ಈ ರೀತಿಯಲ್ಲಿ ಪ್ರಶ್ನೆಗಳು ಬಂದಿದ್ದಾವೆ. ಟಾಪಿಕ್ ಕಂಟಿನ್ಯೂಟಿ 4 ಮಾರ್ಕ್ಸ್ ಗೆ ಬಂದಿರತಕ್ಕಂತ ಕ್ವೆಶ್ಚನ್ಸ್ ಗಳು ನೋಡಿ. ಫೈಂಡ್ ದ ವ್ಯಾಲ್ಯೂ ಆಫ್ k so that the function f defined as f of x is equal to kx plus 1 if x is less than or equals to pi, cos x if x is greater than pi is continuous at x is equal to pi. 2024 ಮಾರ್ಚ್ 1, 2024 ಜುಲೈ ಎಕ್ಸಾಮ್ 2ರಲ್ಲಿ ನೋಡ್ರಿ, 2024 ಫಸ್ಟ್ ಎಕ್ಸಾಮ್ ಅಲ್ಲಿ, 2024 ಎರಡನೇ ಎಕ್ಸಾಮ್ ಅಲ್ಲಿ, 3 ಎಕ್ಸಾಮ್ ಬರ್ಸಿದಾರಲ್ಲ. ಸೊ 2 ಎಕ್ಸಾಮ್ ಅಲ್ಲಿ ಅದೇ ಕ್ವಶನ್ ನ ಕೇಳಿದ್ದಾರೆ. ಫೈಂಡ್ ದ ವ್ಯಾಲ್ಯೂ ಆಫ್ k so that the function f of x kx plus 1 if x is less than or equals to 5, 3x minus 5 if x is greater than 5 at x is equal to 5 is continuous function. 2022 ಜುಲೈ, 2019 ಮಾರ್ಚ್, 2015 ಮಾರ್ಚಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಸೊ ಪ್ರಶ್ನೆಗಳು ಈ ರೀತಿಯಲ್ಲಿ ಬಂದಿದ್ದಾವೆ ಕಂಟಿನ್ಯೂಟಿ ಮೇಲೆ. ಹೌದಾ, ಪ್ರಶ್ನೆಗಳನ್ನು ಒಂದ್ಸಲಿ ವಿಡಿಯೋ ಸ್ಟಾಪ್ ಮಾಡಿ, ಯಾಕಂದ್ರೆ ವಿಡಿಯೋ ದೊಡ್ಡದಾಗಿರೋದ್ರಿಂದ ನಾನು ಮತ್ತೆ 5 ಅಂಕದ ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡಬೇಕು. ಸೊ ವಿಡಿಯೋ ಸ್ಟಾಪ್ ಮಾಡಿ ಕ್ವಶನ್ಸ್ ಗಳನ್ನ ನೋಡ್ಕೊರಿ. ಇಲ್ಲಿ ಏನ್ ಮಾಡ್ತೀವಿಪ್ಪ ಅಂತಂದ್ರೆ ನಾವು ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್, ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅಂಡ್ ರೈಟ್ ಹ್ಯಾಂಡ್ ಲಿಮಿಟ್ ಕಂಡು ಹಿಡಿದು ನಾವೇನ್ ಮಾಡ್ತೀವಿ, ಕೆ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ತೀವಿ ಅಂತ. ಓಕೆನಾ? ಎಸ್. ಸೊ ಪ್ರಶ್ನೆಗಳು ಈ ರೀತಿಯಲ್ಲಿ ಬಂದಿದ್ದಾವೆ. ವಿಡಿಯೋ ಸ್ಟಾಪ್ ಮಾಡಿ ಕ್ವಶನ್ಸ್ ಗಳನ್ನ ನೀವು ಕರೆಕ್ಟ್ ಆಗಿ ನೋಡ್ಕೊರಿ ಅಂತ. ಈಗ ಟಾಪಿಕ್ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಮೇಲೆ 5 ಮಾರ್ಕ್ಸ್ ಕ್ವಶನ್ಸ್ ಗಳು ಬರುತ್ತೆ ಅಂತಕ್ಕಿಂತದ್ದು ನಾವು ಡಿಸ್ಕಷನ್ ಮಾಡಿದ್ವಿ, ಇಂಟ್ರೊಡಕ್ಷನ್ ನಲ್ಲಿ ಡಿಸ್ಕಷನ್ ಮಾಡಿದ್ವಿ. ಸೊ 5 ಮಾರ್ಕ್ಸ್ ಕ್ವಶನ್ಸ್ ಗಳು ಯಾವ ರೀತಿಯಲ್ಲಿ ಬಂದಿದ್ದಾವೆ ನೋಡ್ರಿ. ಇಫ್ y is equal to a e raised to mx plus b e raised to nx, prove that d square y dx square minus m plus n dy by dx plus mny is equal to 0. ಈ ಪ್ರಶ್ನೆಯನ್ನ 2024 ಎಕ್ಸಾಮ್ 1ರಲ್ಲಿ, 2020 ಜುಲೈಯಲ್ಲಿ, 2018 ಜುಲೈ, 2015 ಮಾರ್ಚಲ್ಲಿ ಕೇಳಿದ್ದಾರೆ. ಓಕೆನಾ? ಸೊ ಇಫ್ y is equal to 3 cos of log x plus 4 sin of log x, show that x square y2 plus x y1 plus y is equal to 0. 2024 ಜುಲೈ ಎಕ್ಸಾಮ್ 2ರಲ್ಲಿ, 2019 ಜುಲೈ, 2017 ಜುಲೈ, 2016 ಜುಲೈ, 2014 ಜುಲೈ ಸಪ್ಲಿಮೆಂಟರಿಯಲ್ಲಿ ಈ ಕ್ವಶನ್ ಅನ್ನ ತುಂಬಾ ಸಲ ರಿಪೀಟೆಡ್ಲಿ ಕೇಳಿದ್ದಾರೆ. ಆ ಕ್ವಶನ್ಸ್ ಅನ್ನ ಕೂಡ ನೀವು ಕರೆಕ್ಟ್ ಆಗಿ ನೋಡ್ಕೊರಿ. ಇಲ್ಲಿ ನೋಡ್ರಿ, ಇಫ್ y is equal to tan inverse x square, show that x square plus 1 whole square y plus 2x x square plus y1 y1 is equal to 2. ಮಾರ್ಚ್ 18, ಮಾರ್ಚ್ 17, ಮಾರ್ಚ್ 15, ಜುಲೈ 15 ಮಾಡೆಲ್ ಕ್ವಶನ್ ಪೇಪರ್ 5ರಲ್ಲಿ ಕೇಳಿದ್ದಾರೆ. 2022 ಮಾರ್ಚ್, 2020 ಮಾರ್ಚ್ ಅಲ್ಲಿ. ಸೊ ಈ ರೀತಿಯಲ್ಲಿ ಏನ್ ಮಾಡ್ತಾರೆ ಇಲ್ಲ, ಈ ಪರ್ಟಿಕ್ಯುಲರ್ ಒಂದು ಕಾನ್ಸೆಪ್ಟ್ ಅಲ್ಲಿ ನಾವು ಫಸ್ಟ್ ಆರ್ಡರ್ ಮತ್ತು ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಅನ್ನು ಫೈಂಡ್ ಔಟ್ ಮಾಡಿಕೊಂಡು ಒಂದು ಇಕ್ವೇಶನ್ ಅನ್ನು ಪ್ರೂವ್ ಮಾಡ್ರಿ ಅಂತ ಹೇಳ್ತಾರೆ. ಸೊ ಅದನ್ನ ನಾವು ಪ್ರೂವ್ ಮಾಡಬೇಕು. ಓಕೆನಾ? ಎಸ್. ಸೊ ಇವೆಲ್ಲ ಟಾಪಿಕ್ಸ್ ಗಳನ್ನ ನಾನು ಡೆಫಿನೆಟ್ಲಿ ನಿಮಗೆ ಒಂದೊಂದೊಂದೊಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತೀನಿ. ನೀವು ಏನ್ ಮಾಡ್ತೀರಪ್ಪ ಅಂತಂದ್ರೆ ನೋಡ್ರಿ, ಇಲ್ಲಿ ಒಂದು 2 ಕ್ವಶನ್ಸ್ ಗಳಿದಾವೆ. ಇವು ವಿಡಿಯೋ ಸ್ಟಾಪ್ ಮಾಡಿ ಕ್ವಶನ್ಸ್ ಗಳನ್ನ ಕರೆಕ್ಟ್ ಆಗಿ ನೋಡ್ಕೊರಿ. ಸೊ ನಾನು ನಿಮಗೆ ಲೊಗ್ಯಾರಿಥಮಿಕ್ ಫಂಕ್ಷನ್ ಇದೆಯಲ್ಲ, ಆ ಲೊಗ್ಯಾರಿಥಮಿಕ್ ಫಂಕ್ಷನ್ ಅಂತಕ್ಕಂಥ ಟಾಪಿಕ್ ಮೇಲೆ 3 ಮಾರ್ಕ್ಸ್ ಕ್ವಶನ್ಸ್ ಗಳು ಬರ್ತವೆ ಅಂತ ಕೂಡ ಹೇಳಿದ್ದೆ. ಸೊ ಆ ಟಾಪಿಕ್ ಅನ್ನು ನೋಡ್ಕೊರಿ. ಲೊಗ್ಯಾರಿಥಮಿಕ್ ಡಿಫರೆನ್ಸಿಯೇಷನ್ ನೋಡ್ರಿ, ಡಿಫರೆನ್ಸಿಯೇಟ್ ಲಾಗ್ ಎಕ್ಸ್ ರೆಸ್ಟ್ ಟು ಕಾಸ್ ಎಕ್ಸ್. ಹೌದಾ? ಸೊ 2024 ಮಾರ್ಚ್ ಎಕ್ಸಾಮ್ 1ರಲ್ಲಿ, ಜುಲೈ 19, ಮಾರ್ಚ್ 19, ಮಾರ್ಚ್ 17, ಜುಲೈ 14. ಸೊ ಏನ್ ಸರ್ ಇದು ಲೊಗ್ಯಾರಿಥಮಿಕ್ ಡಿಫರೆನ್ಸಿಯೇಷನ್ ಅಂತಕ್ಕಂಥದ್ದು 3 ಮಾರ್ಕ್ಸ್ ಫಿಕ್ಸ್ಡ್ ಕ್ವಶನ್ಸ್ ಗಳು ನೋಡ್ರಿ. ಈ ಟಾಪಿಕ್ ಮೇಲೆ 3 ಅಂಕದ ಒಂದು ಪ್ರಶ್ನೆ ಡೆಫಿನೆಟ್ಲಿ ಕೇಳ್ತಾರ ಅಂತಕ್ಕಂಥದ್ದು. ಈ ಲೊಗ್ಯಾರಿಥಮಿಕ್ ಡಿಫರೆನ್ಸಿಯೇಷನ್ ಅಂತಕ್ಕಂಥ ಟಾಪಿಕ್ ಅನ್ನ ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಕು. ನಾನು ಮುಂದಿನ ವಿಡಿಯೋಸ್ಗಳಲ್ಲಿ ಒಂದೊಂದು ವಿಡಿಯೋಸ್ ಗಳನ್ನ ಒಂದೊಂದು ಟಾಪಿಕ್ ಮೇಲೆ ಒಂದೊಂದು ಕ್ಲಾಸಸ್ ಗಳನ್ನ ಮಾಡೀನಿ. ಸೊ ಅದನ್ನ ಡೆಫಿನೆಟ್ಲಿ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಕ್ವಶನ್ಸ್ ಗಳನ್ನ ಕರೆಕ್ಟ್ ಆಗಿ ನೋಡ್ಕೊರಿ. ಹೌದಾ? ಕ್ವಶನ್ಸ್ ಗಳು ಅಂದ್ರೆ ಫಂಕ್ಷನ್ ಪವರ್ ಫಂಕ್ಷನ್ ಇರುತ್ತೆ. ಹೌದಾ? y is equal to ಫಂಕ್ಷನ್ ಪವರ್ ಫಂಕ್ಷನ್. ಈ ಟಾಪಿಕ್ ಅನ್ನು ಡೀಟೇಲ್ ಆಗಿ ಡಿಸ್ಕಷನ್ ಮಾಡಬೇಕಾದ್ರೆ ಅಲ್ಲಿ ಡೆಫಿನೆಟ್ಲಿ ನಾನು ಏನ್ ಮಾಡ್ತೀನಿ, ಪ್ರಾಕ್ಟೀಸ್ ಮಾಡಿಸ್ತೀನಿ ನಿಮಗೆ. ಇಫ್ y is equal to x power sin x, then find dy by dx. ನೋಡ್ರಿ, 2024-25 ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ಇದ ಕ್ವಶನ್ 2 ಮಾರ್ಕ್ಸ್ ಕೇಳಿದ್ದಾರೆ. ಆದ್ರೆ ಯೂಶುವಲಿ ಇದನ್ನ 3 ಮಾರ್ಕ್ಸ್ ಗೆ ಕೇಳೋದು. 2022 ಮಾರ್ಚ್, ಜುಲೈ, 2020 ಜುಲೈ, 2017 ಜುಲೈ, 2016 ಜುಲೈ. ಸೊ ಈ ರೀತಿಯಲ್ಲಿ ಪ್ರಶ್ನೆಗಳನ್ನು ಕೇಳಿದ್ದಾರೆ ಅಂತಕ್ಕಂಥ. ಸೊ ಫಂಕ್ಷನ್ ಪವರ್ ಫಂಕ್ಷನ್. ಹೌದಾ? ಎಸ್. ಸೊ
ವಿಡಿಯೋ ಸ್ಟಾಪ್ ಮಾಡಿ ಈ ಕ್ವಶನ್ಸ್ಗಳನ್ನು ಕರೆಕ್ಟಾಗಿ ನೋಡ್ಕೋರಿ ಅಂತಕ್ಕಂಥದ್ದು. ಓಕೆನಾ? ಎಸ್. ಸೊ ಇಲ್ಲಿ ನಾನು ನಿಮಗೆ ಒಂದು ಏನು ಒಂದು ಈ ಇನ್ಫಾರ್ಮೇಷನ್ ಕೊಡ್ತೀನಿ ನೋಡ್ರಿ. ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಆಫ್ ಮಾಡಿರ್ತೀನಿ. ನಿಮಗೇನಾದರೂ ಇನ್ಫಾರ್ಮೇಷನ್ ಕೇಳಬೇಕು ಅಂತಂದರೆ 6363687287 ಇದು ವಾಟ್ಸಪ್ ನಂಬರ್. ಸೊ ಇಲ್ಲಿ ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ತೀರಿ. ನಿಮ್ದು ಏನಾದರೂ ಡೌಟ್ಸ್ ಇನ್ಫಾರ್ಮೇಷನ್ ಬೇಕಾದರೆ, ಡೌಟ್ಸ್ ಕ್ಲಾರಿಫಿಕೇಶನ್ ಮಾಡಬೇಕಾದ್ರೆ ಇಲ್ಲಿ ನೀವು ಈ ನಂಬರ್ಗೆ ನೀವೇನು ಮಾಡ್ತೀರಿ, ನಮಗೆ ಮೆಸೇಜನ್ನು ಕಳಿಸ್ತೀರಿ ವಾಟ್ಸಪ್ ಥ್ರೂ. ಓಕೆನಾ? ಆಮೇಲೆ ನಾನು ಒಂದಿಷ್ಟು ಕ್ಲಾಸಸ್ಗಳನ್ನು ಮಾತ್ರ ಮಾಡಿದ್ದೀನಿ ಯೂಟ್ಯೂಬಲ್ಲಿ, ಡೆಮೋ ವಿಡಿಯೋ ಅಂತ ಹೇಳಿ ನಮ್ಮದು ಒಂದು ಪೂರಾ ಒಂದು ಕೋರ್ಸ್ ಇದೆ. ಹೌದಾ? ಸೇವಾಲಾಲ್ಸ್ ಕ್ಲಾಸಸ್ ಅಂತ ಹೇಳಿ, ಸೇವಾಲಾಲ್ಸ್ ಕ್ಲಾಸಸ್ ಅಂತ ಹೇಳಿ ನೀವು ಪ್ಲೇಸ್ಟೋರಲ್ಲಿ ನೀವು ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ನಮ್ಮ ಆನ್ಲೈನ್ ಕ್ಲಾಸಿಗೆ ನೀವು ಜಾಯಿನ್ ಆದರೆ ನಿಮಗೆ ಪೂರಾ ಒಂದು ಮ್ಯಾಥಮೆಟಿಕ್ಸ್ ಇನ್ 12th ಮ್ಯಾಥಮೆಟಿಕ್ಸ್ ಇದೆಯಾ, ಸೊ ಪೂರಾ ಒಂದು ಕೋರ್ಸ್ ಸಿಗುತ್ತೆ. ಸೊ ಆ ಕೋರ್ಸನ್ನು ನೀವು ಜಾಯಿನ್ ಮಾಡಬೇಕು. ಆ ಕೋರ್ಸಲ್ಲಿ ಏನೇನಿದೆ ಮತ್ತೇನೇನು ನಾವು ಕೋರ್ಸಲ್ಲಿ ಆ್ಯಡ್ ಮಾಡಿದ್ದೀವಿ ಅಂತಕ್ಕಂಥದ್ದು ನೀವು ಪೂರಾ ಡೀಟೇಲ್ ಆಗಿ ನೀವು ಇನ್ಫಾರ್ಮೇಷನ್ ಬೇಕು ಅಂತಂದ್ರೆ ನಾನಿಲ್ಲಿ ನಂಬರ್ ಬರೀತಿದ್ದೀನಿ 9036306757. ಈ ನಂಬರಿಗೆ ಜಸ್ಟ್ ಹಾಯ್ ಅಂಥೇಳಿ ಮೆಸೇಜ್ ಕಳಿಸಿದ್ರಿಪ್ಪ ಅಂತ, ಏನು ಜಸ್ಟ್ ಹಾಯ್ ಅಂಥೇಳಿ ಮೆಸೇಜ್ ಕಳಿಸಿದ್ರಿಪ್ಪ ಅಂತಂದ್ರೆ ನೀವು ಏನಾಗುತ್ತೆ ಅಂದ್ರೆ ಅಲ್ಲಿ ಒಂದು ವಿಡಿಯೋ ಲಿಂಕ್ ಬರುತ್ತೆ ನಿಮ್ಮ ವಾಟ್ಸಪ್ಪಿಗೆ. ನೀವು ವಾಟ್ಸಪ್ ಥ್ರೂನ ಮೆಸೇಜ್ ಮಾಡಬೇಕು ಇದನ್ನು. ಹೌದಾ? ಎಲ್ಲವೂ ವಾಟ್ಸಪ್ ಥ್ರೂನ ಮೆಸೇಜ್ ಮಾಡಬೇಕು. ಬೇರೆ ಇನ್ಫಾರ್ಮೇಷನ್ ಕೇಳಬೇಕು ಅಂತಂದ್ರೆ ಈ ನಂಬರಿಗೆ ವಾಟ್ಸಪ್ ಥ್ರೂ ಮೆಸೇಜ್ ಮಾಡಿರಿ. ನಿಮ್ಮ ಡೌಟ್ಸನ್ನು ಕ್ಲಾರಿಫಿಕೇಶನ್ ಮಾಡಬೇಕಂದ್ರೆ ನೀವು ಸೇವಾಲಾಲ್ ಕ್ಲಾಸಸ್ ಆ್ಯಪ್ ಜೊತೆ ನೀವು ಜಾಯಿನ್ ಆಗಬೇಕು ಅಂತಂದರೆ ನೀವು ಒಂದು ಈ ನಂಬರಿಗೆ ಏನು ಮಾಡ್ತೀರಿ, ವಾಟ್ಸಪ್ ಥ್ರೂ ಮೆಸೇಜ್ ಕಳಿಸ್ತೀರಿ ಹಾಯ್ ಅಂತೇಳಿ. ಅಲ್ಲಿ ಒಂದು ವಿಡಿಯೋ ಲಿಂಕ್ ಬರುತ್ತೆ. ಆ ವಿಡಿಯೋದಲ್ಲಿ ನೀವು ಡೆಮೋ ಕ್ಲಾಸಸ್ಗಳನ್ನು ಯಾವ ರೀತಿಯಲ್ಲಿ ಪಡ್ಕೋತೀರಿ, ಆ್ಯಪನ್ನು ಯಾವ ರೀತಿಯಲ್ಲಿ ಡೌನ್ಲೋಡ್ ಮಾಡಬಹುದು, ನಿಮಗೆ ಲಿಂಕ್ ಬೇಕಾ, ಡೈರೆಕ್ಟ್ ಲಿಂಕ್ ಬೇಕಾ, ಡೈರೆಕ್ಟ್ ಲಿಂಕ್ ಸಿಗುತ್ತೆ. ಸೊ ಆಮೇಲೆ ವಾಟ್ಸಪ್ ಚಾನಲ್ ಇದೆ. ಸೊ ಆ ವಾಟ್ಸಪ್ ಚಾನಲ್ ಜಾಯಿನ್ ಮಾಡಿಕೊಂಡು ನೀವು PDF ನೋಟ್ಸ್ಗಳನ್ನು ಪಡ್ಕೋಬೇಕು, ಯೂಟ್ಯೂಬ್ ಲಿಂಕ್, ಸೊ ಪ್ಲೇಲಿಸ್ಟ್ ಲಿಂಕ್, ಸೊ ನಿಮಗೆ ಏನು ಬೇಕು ಎಲ್ಲವನ್ನ ಆ ಒಂದು ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಜಸ್ಟ್ ನೀವು ಈ ನಂಬರಿಗೆ ವಾಟ್ಸಪ್ ಥ್ರೂ ಹಾಯ್ ಅಂತ ಹೇಳಿ ಮೆಸೇಜ್ ಕಳಿಸ್ತೀರಿ. ಅಲ್ಲಿ ನಿಮಗೆ ಒಂದು ವಿಡಿಯೋ ಬರುತ್ತೆ. ಆ ವಿಡಿಯೋ ನೋಡಿದ್ರೆ ನಿಮಗೆಲ್ಲ ಸಿಕ್ಬಿಡುತ್ತೆ. ನಮ್ಮ ಆ್ಯಪ್, ನಮ್ಮ ಕೋರ್ಸು, ನಮ್ಮ ಏನು ಪ್ರಾಜೆಕ್ಟ್ ಇದೆ, ನಮ್ಮ ಏನು ಕ್ಲಾಸಸ್ಗಳನ್ನು ಮಾಡಿದ್ದೀವಿ ಅಂತಕ್ಕಂಥದ್ದು ಎಲ್ಲ ನಿಮಗೆ ಡೀಟೇಲ್ ಆಗಿ ಇಲ್ಲಿ ಸಿಗುತ್ತೆ ಅಂತಕ್ಕಂಥದ್ದು. ಇದನ್ನು ಬಿಟ್ಟು ಬೇರೆ ಏನಾದರೂ ಕ್ವೈರೀಸ್ ಇತ್ತು, ಏನಾದರೂ ಕೇಳಬೇಕು ಎಕ್ಸ್ಟ್ರಾ ಅಂತ ನಿಮ್ಮ ಮ್ಯಾಥಮೆಟಿಕ್ಸ್ ರಿಲೇಟೆಡ್ ಅಂತಂದ್ರೆ ನೀವು ಈ ನಂಬರಿಗೆ ನೀವು ಏನು ಮಾಡ್ತೀರಿಪ್ಪ ಅಂತಂದ್ರೆ ಮೆಸೇಜ್ ಮಾಡ್ತೀರಿ. ಸೊ ಕಮೆಂಟ್ ಬಾಕ್ಸನ್ನು ನಾನು ಆಫ್ ಮಾಡಿದ್ದೀನಿ. ಓಕೆನಾ? ಇದು ಇಷ್ಟು. ಈಗ ನೀವೇನು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನು ನೀವು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿದ್ರಿಪ್ಪ ಅಂತಂದ್ರೆ ಎಷ್ಟೋ ಕ್ವಶನ್ಸ್ಗಳು ಅಲ್ಲಿಂದಾನೇ ಬಂದುಬಿಡುತ್ತೆ ಎನ್ಯುವಲ್ ಎಕ್ಸಾಮ್. ಹೌದಾ? ಸೊ 2014ರಿಂದ 2024 ಇದೆಯಲ್ಲ ಅಲ್ಲಿವರೆಗೆ ಎನ್ಯುವಲ್ ಎಕ್ಸಾಮ್, ಹೌದಾ, ಸಪ್ಲಿಮೆಂಟರಿ ಮತ್ತೆ ಫ್ರೆಷರ್ಸ್ ಎಕ್ಸಾಮ್ ಇದೆಯಲ್ಲ ಎಲ್ಲ ಕ್ವಶನ್ ಪೇಪರ್ಸ್ಗಳಲ್ಲಿ ಇರ್ತಕ್ಕಂಥ ಕ್ವಶನ್ಸ್ಗಳನ್ನು ಟಾಪಿಕ್ ವೈಸ್ ತಗೊಂಡು ನಾವೇನು ಮಾಡಿದ್ದೀವಿ, ಕ್ಲಾಸಸ್ಗಳನ್ನು ಮಾಡಿ ನಿಮಗೆ ಒಂದು ಕೋರ್ಸ್ ಲಾಂಚ್ ಮಾಡಿದ್ದೀವಿ. ನಾವು ಸೇವಾಲಾಲ್ ಕ್ಲಾಸಸ್ ಅಂತ ಹೇಳಿ ಒಂದು ಆ್ಯಪ್ ಇದೆ, ಅದನ್ನು ಡೌನ್ಲೋಡ್ ಮಾಡಿಕೊಂಡು ಕೋರ್ಸ್ ಲಾಂಚ್ ಮಾಡಿದ್ವಿ. ಸೊ ಆ ಕೋರ್ಸನ್ನ ನೀವು ಜಾಯಿನ್ ಮಾಡಿದ್ರಪ್ಪ ಅಂತಂದ್ರೆ ನಿಮಗೆ ನೀವು ಆದ್ರೆ 2014ರಿಂದ 2024 ಬಂದಿರತಕ್ಕಂಥ ಎಲ್ಲ ಕ್ವಶನ್ಸ್ಗಳನ್ನು ಅನಾಲಿಸಿಸ್ ಮಾಡಿಕೊಂಡು ನೀವು ಪ್ರಾಕ್ಟೀಸ್ ಮಾಡ್ಕೋಬೇಕಂದ್ರೆ ನಿಮಗೆ ಟೈಮ್ ಬಹಳ ಬೇಕಾಗ್ತದಲ್ಲಿ. ಹೌದಾ? ಸೊ ಆದ್ರೆ ಡೆಫಿನೆಟ್ಲಿ ನೀವು ಮಾಡ್ಕೋಬಹುದು, ಏನು ತೊಂದರೆ ಇಲ್ಲ. ಬಟ್ ಆಗಲಿಲ್ಲ ಅಂತಂದ್ರೆ, ಟೈಮ್ ಕಡಿಮೆ ಇದೆ ಸರ್ ಆಗಲಿಲ್ಲ ಅಂತಂದ್ರೆ, ಯಾಕಂದ್ರೆ 6 ಸಬ್ಜೆಕ್ಟ್ನ ಕರೆಕ್ಟಾಗಿ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡ್ಕೋಬೇಕು, CET ಮಾಡ್ಕೋಬೇಕು, ನೀಟ್ ಮಾಡ್ಕೋಬೇಕು. ಸೊ ಬೋರ್ಡ್ ಎಕ್ಸಾಮಿಗೆ ಟೈಮ್ ಇಲ್ಲ ಅಂತಂದ್ರೆ ನಾವು ಅದಕ್ಕಂತ ಹೇಳಿನೇ ನಾವು ಏನು ಮಾಡಿದ್ವಿ, ಒಂದು ಆ್ಯಪನ್ನು ಲಾಂಚ್ ಮಾಡಿದ್ವಿ. ಅಲ್ಲಿ ನೀವು 2014ರಿಂದ 2024 ಎಲ್ಲ ಕ್ವಶನ್ ಪೇಪರ್ಸ್ಗಳನ್ನು, ಆಮೇಲೆ ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್ ಏನು ಬಿಡ್ತಾರಲ್ಲ ಪ್ರತಿ ವರ್ಷ, ಸೊ ಎಲ್ಲ ಮಾಡೆಲ್ ಕ್ವಶನ್ ಪೇಪರ್ಗಳನ್ನು 2024-25 ಮಾಡೆಲ್ ಕ್ವಶನ್ ಪೇಪರ್ಸ್ಗಳನ್ನು ಕೂಡ ಅನಾಲಿಸಿಸ್ ಮಾಡಿ ನಿಮಗೆ ಬೋರ್ಡ್ ಎಕ್ಸಾಮಿಗೆ ಏನು ಬೇಕು ಅಂತಕ್ಕಂಥದ್ದು ನಾವು ಅನಾಲಿಸಿಸ್ ಮಾಡಿ ಪ್ರಾಕ್ಟೀಸ್ ಮಾಡಿಸ್ತೀವಿ. ಸೊ ನೀವೇನು ಮಾಡ್ತೀರಪ್ಪ ಅಂತಂದ್ರೆ ನೀವು ನಮ್ಮ ಕೋರ್ಸನ್ನು ಜಾಯಿನ್ ಮಾಡ್ಕೋಬೇಕು. ಕೋರ್ಸ್ ಏನೇನು ಇದೆ ಕೋರ್ಸಲ್ಲಿ ಎಲ್ಲ ತಿಳ್ಕೋಬೇಕು, ಆಮೇಲೆ ಡೆಮೋ ಕ್ಲಾಸಸ್ಗಳನ್ನು ನೋಡ್ಕೋಬೇಕು ಅಂತಂದ್ರೆ ನೀವೇನು ಮಾಡ್ತೀರಪ್ಪ ಅಂದರೆ ಈ ಒಂದು ಸೇವಾಲಾಲ್ ಕ್ಲಾಸಸ್ ಅಂತಕ್ಕಂಥದ್ದು ಆ್ಯಪ್ ಡೌನ್ಲೋಡ್ ಮಾಡ್ಕೋತೀರಿ, ಅಥವಾ ನೀವು ಈ ನಂಬರಿಗೆ ನೀವು ಹಾಯ್ ಅಂತ ಹೇಳಿ ಮೆಸೇಜ್ ಮಾಡ್ತೀರಿ. ಅಲ್ಲಿ ಒಂದು ವಿಡಿಯೋ ಬರುತ್ತೆ, ಆ ವಿಡಿಯೋದಲ್ಲಿ ನಿಮಗೆಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ ಅಂತಕ್ಕಂಥದ್ದು. ಅಂಡರ್ಸ್ಟ್ಯಾಂಡಿಂಗ್ ಆಯ್ತಲ್ವಾ? ಎಸ್.